ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ವಕ್ತುಶ್ಚ ಶ್ರೋತॄಣಾಂ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ನಿಖಿಳ ಕಲಿಕುತ ಕಲ್ಮಷ ಅಪನೋದಯ ಪಟುತರೆ ಧರ್ಮಾದ್ಯಖಿಳ ಪುರುಷಾರ್ಥ ಸಾಧನೀಭೂತೆ ಸತ್ಯಾಸ್ತ್ರ ಪ್ರತಿಪಾದ್ಯ ಭಗವಾನ್ ವೇದವ್ಯಾಸ ವಿರಚಿತೇಷು ಅಷ್ಟಾದಶ ಸ್ಮೃತೇಷು ಉಕ್ತ ಸ್ಮೃತಿಕಾಂಡ ಶ್ರಾದ್ದಕಾಂಡ ಸ್ಮೃತಿ ಚಂದ್ರಿಕಾ ಶ್ರಾದ್ದಕಾಂಡ ಅದ್ಯ ಕಥಾ ಆರಂಭ ಕಿಂಚಿತ್ ಪೂರ್ವಕಥಾನುವಾದ. ನಾರಾಯಣಂ ನಮಸ್ಕೃತ್ಯಂ ಚ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥಂ ಮುದೀರಯೇತ್. ಓಂ ಶ್ರೀ ಗದಾಧರಾಯ ನಮಃ. ಸಮಸ್ತ ಪಿತ್ರಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಮಧ್ವವಲ್ಲಭ ಜನಾರ್ದನ ವಾಸುದೇವಾಯ ನಮಃ. ಹರಿ ಓಂ. ಶ್ರಾದ್ದದಲ್ಲಿ ವಿಶೇಷವಾಗಿ ಒಳ್ಳೆ ಶ್ರೋತ್ರಿಯ ಬ್ರಾಹ್ಮಣನ ಕರೆಸಬೇಕು. ಯಾಕಂದರೆ ಬೀಜವನ್ನು ಹೇಗೆ ಫಲವತ್ತಾದ ಭೂಮಿಯಲ್ಲಿ ಬಿತ್ತರೆ ಹೇಗೆ ಫಲಕ್ಕೆ ಕಾರಣವಾಗಿದೆಯೋ, ನೀವು ಮಾಡತಕ್ಕಂಥ ಶ್ರಾದ್ದಗಳು ಅವೆಲ್ಲವೂ ಕೂಡ ಮಾನುಷಂ ದೈವರೂಪೇಣ ಅಂತ. ಮನುಷ್ಯರಲ್ಲೂ ಕೂಡ ಅತಿ ಶ್ರೇಷ್ಠವಾದ ವರ್ಣ, ಶ್ರೇಷ್ಠವಾದ ದೇವತೆ ಅಂತಂದರೆ ನಮ್ಮ ಹತ್ತಿರ ಇರತಕ್ಕಂಥ ದೇವತೆ ಯಾರಪ್ಪ ಅಂತಂದರೆ ಸಾಕ್ಷಾತ್ ಬ್ರಾಹ್ಮಣ. ಆ ಬ್ರಾಹ್ಮಣ ಪ್ರತಿನಿತ್ಯ ಅಗ್ನಿಹೋತ್ರಾದಿ ಕಾರ್ಯಗಳಿಂದ ನಿರತನಾಗಿರಬೇಕು. ಪಂಚಯಜ್ಞಗಳಲ್ಲಿ ನಿರತನಾಗಿದ್ದು ಸ್ವಶಾಖವನ್ನು ಅಧ್ಯಯನ ಮಾಡಿ ನಿರ್ಮತ್ಸರಾಗಿ ಅರಿಷಡ್ವರ್ಗ ರಹಿತನಾಗಿ ಶುದ್ಧ ಭಾಗವತ ಧರ್ಮಗಳಿಂದ ಅನುಷ್ಠಾನ ಮಾಡಿಕೊಂಡಿರೋನು ಶ್ರೋತ್ರಿಯ ಬ್ರಾಹ್ಮಣ ಅಂತ ಹೇಳ್ತಾ ಇದ್ದ. ಆ ಬ್ರಾಹ್ಮಣ ಸಿಕ್ಕದ ತಕ್ಷಣ ಶ್ರಾದ್ದ ಮಾಡಿಬಿಡು ಅಂತಂತ. ಅದಕ್ಕೆ ಸಂವತ್ಸರ ತಂದೆದು ಮಾಘ ಮಾಸ, ಕಾರ್ತಿಕ್ ಮಾಸ, ಆಷಾಢ ಮಾಸ ಅಂತ ಅನ್ನೋಂಗಿಲ್ಲ. ಯಾವಾಗ ಉಪಲಬ್ಧನಾಗ್ತಾನೆ ತಕ್ಷಣ ಅವತೆ ಮಾಡಿಬಿಡು ಅಂತ. ಹೀಗೆ ಮಾಡೋದ್ರಿಂದ ಪಿತೃದೇವತೆಗಳು ಅವರ ಮನೆ ಮುಂದೆ ಕುಣಿತಾರಂತೆ. ನೋಡಿ, ಅವರು ಕುಣಿದ್ರೆ ಎಷ್ಟು ಭೂಮಿಯಿಂದ ಮೇಲೆ ಎಗರ್ತಾರೆ ಅಷ್ಟು ಇವನು ಜೀವನ ಉದ್ಧಾರ ಆಗ್ತದಂತೆ. ಥೈ ಥೈ ಅಂತ ಕುಣಿತಾರಂತೆ. ಆಗ ಹೆಂಗೆ ಭೂಮಿಯಿಂದ ಹೆಗರ್ತಾರೆ, ಹೆಂಗೆ ಆನಂದ ಉದ್ರೇಕ ಆಗುತ್ತೆ, ಹಾಗಾಗಿ ಮೇಲೆ ಚಿಮ್ಮುತ್ತಾರಂತವ್ರು. ಯಾರು? ಪಿತೃದೇವತೆಗಳು. ಅವ್ರು ಹೆಂಗೆ ಮೇಲೆ ಊರ್ಧ್ವಗತಿ ಚಿಮ್ತಾರೆ, ಹಾಗೆ ಇವರ ಪರಿವಾರ ಉನ್ನತಿಗೆ ಕಾರಣವಾಗುತ್ತೆ ಅಂತಂತಾರೆ. ಹಾಗೆ ಕುಣಿಸ್ಬೇಕಂತೆ ಪಿತೃದೇವತೆಗಳನ್ನು. ಅವರ ಕುಣಿಬೇಕು ಅಂತಂದರೆ ವಿಶೇಷವಾಗಿ ಹಿಂದಿನ ದಿವಸವೇ ಶ್ರಾದ್ದಗಳನ್ನು ನಾವು ಮಾಡಲಿಕ್ಕೆ ತಯಾರಾಗಿರಬೇಕು ಅಂತಂದರೆ ದರ್ಬೆ, ಎಳ್ಳು, ತುಪ್ಪ, ಒಳ್ಳೆ ದವಸ ಧಾನ್ಯಗಳನ್ನು, ಶ್ರಾದ್ದಕ್ಕೆ ಯೋಗ್ಯವಾಗಿರತಕ್ಕಂಥ ತರಕಾರಿಗಳು ತರಬೇಕು ಅಂತಂದು. ಏನೇನೋ ತರಕಾರಿ ತರೋದಲ್ಲ, ಪಲಾವ್ ಮಾಡಿಸ್ಕೊಂಡು ತಿನ್ಬಿಡೋದು, ಬಿಸಿಬಿಡೋದು, ಅದ್ರ ಮಧ್ಯೆ ಒಂದು ಸೇರಿಸ್ಬಿಡೋದು ನಮ್ಗೆ ಇಷ್ಟವಾದಂತ. ಅವರಲ್ಲಿ ಅದಕ್ಕೆ ಶಾಖ ಅಪಕಶ್ಚ ಅಂತಂತ. ಶಾಖಾದಿನ್ ಹವಿ ಯೋಗ್ಯತಾ ಸ್ಥಿತಿ ಭ್ರವಂತೋ ಶಾಖಾದಿನ್ ಹವಿ ಯೋಗ್ಯತಾ ಅಸ್ತು ಅಂತ ಅವ್ರು ಅನ್ಬೇಕು. ಪಾಕಾದಿನ್ ಶ್ರಾದ್ದ ಹವಿ ಯೋಗ್ಯತಾ ಅಸ್ತು ಭವಂತೋ ಬ್ರುವಂತೋ. ಸರಿ ಇದೆಯಾ ಅಂದರೆ ಒಂದು ನಿಮಿಷ ಅಡುಗೆ ಮಾಡಿ ನೋಡ್ತೀನಿ ಅಂತಂತ ಬ್ರಾಹ್ಮಣ. ಯಾರು? ಸುಮ್ಮನೆ ಯೋಗ್ಯತಾ ಅಸ್ತು ಅಂತ ಅಂದ್ಬಿಡ್ಲ ಅಂತ. ಮನೆಯಲ್ಲೆಲ್ಲ ನೋಡ್ತಾನೆ ಯೋಗ್ಯತಾ ಅಸ್ತು ಅಂತಂತ. ಕಾಲಾದಿನ ಹವಿ ಯೋಗ್ಯತಾ ಅಸ್ತಿ ಭ್ರವಂತೋ ಒಂದು ನಿಮಿಷ ಅಪರಾಹ್ನ ಬರಲಿ ಅಂತ 12 ಗಂಟೆ ಬಂದು. ಆಮೇಲೆ ಮೊಮ್ಮಗ ಬಂದಿದ್ದಾನ, ದೌಹಿತ್ರ ಕರಿಯೋನು. ಎಳ್ಳು ತಂದಿದ್ಯಾ ಅಂತಂದರೆ ಎಳ್ಳು ಆರಿಸಿದ್ದಾರೆ ನನ್ನ ಸೊಸೆ ಅಂತ. ಸೊಸೆನೇ ಎಳ್ಳನ್ನು ಆರಿಸ್ಬೇಕಂತ. ಅದು ಕಲ್ಲಿಲ್ಲ ಈಗಲೇ ಕ್ಲೀನ್ಡ್ ಅಂತಂತೆ. ಹಾಗೆಲ್ಲ ಇವರು ಸೊಸೆನ ತಂದು ಅವನಂದು ಎಳ್ಳು ಆರಿಸಿದಾಗೆಲ್ಲ ಅಷ್ಟು ಕುಣಿತಾರಂತೆ ದೇವತೆಗಳು. ಎಳ್ಳನ್ನು ಹಿಂಗೆ ಆರಿಸಿದ ತಕ್ಷಣ ಅದಕ್ಕೊಂದು ಧರ್ಮ ಅಂತಂತಾರೆ. ಹೆಣ್ಮಕ್ಳಿಗೆಲ್ಲ ಶ್ರಾದ್ದ ಮಾಡೋ ಯೋಗ್ಯತೆ ಇಲ್ಲ, ಆದರೆ ಎಳ್ಳನ್ನು ಆರಿಸೋ ಅಧಿಕಾರ ಕೊಟ್ಟಿದ್ದಾನೆ ಬಂದು. ಅದು ಕೆಲಸದಲ್ಲಿ ಕ್ಲೀನ್ ಮಾಡಿಸ್ಬಿಟ್ಟಿದ್ದೀನಿ ಅಂತ ಅಷ್ಟು ಹೋಯ್ತು. ಆದ್ದರಿಂದ ಬಹುಶ್ರದ್ಧೆಯಿಂದ ಇವೆಲ್ಲವನ್ನು ಸಗಣಿ ತರಬೇಕು ಅಂತಂತಾರೆ.
ಶ್ರಾದ್ದವನ್ನು ಯಾವಾಗಲೂ ಕೂಡ ಕಂಚಿನ ಪಾತ್ರ ವಿಶೇಷ ಅಂತ ಹೇಳ್ಬಿಟ್ಟಿದ್ದಾರೆ. ಹಿತ್ತಾಳೆ, ಕಂಚು, ಸ್ಟೀಲ್ ಅಂತೂ ಬರೋದೇ ಇಲ್ಲ ಅಂತಂದು. ಈಗ ಅದೇ ಎಲ್ಲೋದ್ರು ಚಂಡಾಮರ್ಕರೆ. ಸ್ಟೀಲ್ಗೆ ಯಾರು ಅಭಿಮಾನಿ ಅಂದರೆ ಚಂಡಾಮರ್ಕರೆ. ಅವರೆಲ್ಲ ವಿರುದ್ಧವಾದ ಪಾಠ ಮಾಡೋರು, ವೇದ ವಿರುದ್ಧ ಟೀಚರ್ಸ್. ಅವರೇ ಕಾನ್ವೆಂಟ್ ಸ್ಕೂಲ್ ಅಂತ ಹೇಳಿ, ಆ ಟೀಚರ್ಗಳೆಲ್ಲ ಕಾನ್ವೆಂಟ್ ಸ್ಕೂಲಲ್ಲಿ ಭರ್ತಿ ಆಗ್ಬಿಟ್ಟಿದ್ದಾರೆ. ಕಾನ್ಶಿಯಸ್ ವೆಂಟ್ ಅಂತ, ವೆಂಟ್ ಅಂದರೆ ತಂದೆ ತಾಯಿ ಎಂಬತಕ್ಕಂಥ ಎಚ್ಚರಿಕೆಯನ್ನು ಕಳ್ಕೊಂಡವರು ಕಾನ್ವೆಂಟ್ ಸ್ಕೂಲ್ ಅಂತ. ಹಾಗೆಲ್ಲ ಗುರುಕುಲ. ಹೀಗೆ ವಿಶೇಷವಾಗಿ ನಿರೀಕ್ಷಣೆ ಮಾಡಬೇಕಂತೆ. ಬ್ರಾಹ್ಮಣ ಬರ್ತಾನೆ ಅಂತ ಅವರ ಮನೆಗೆ ಹೋಗಿ, ಬ್ರಾಹ್ಮಣ ಇರತಕ್ಕಂಥ ಮನೆಗೆ ಹೋಗಿ ವಿಳೆದೆಲೆ ಅಡಿಕೆ ತೊಗೊಂಡೋಗಿ, ನಾಳೆ ಸಹ ನಮ್ಮ ಪಿತೃ ಕಾರ್ಯ ಇದೆ, ದಯವಿಟ್ಟು ತಾವು ಬರಬೇಕು ಅಂತ ಕೇಳಿದ್ರು. ಯಾರನ್ನ? ಬ್ರಾಹ್ಮಣ. ತಾವು ದಯವಿಟ್ಟು ಬಂದು ನಮ್ಮ ಪಿತೃ ಉದ್ಧಾರ ಮಾಡಿ ಅಂತ ಕೇಳಿ ದಕ್ಷಿಣ ಕೊಟ್ಟು ನಮಸ್ಕಾರ ವಿನಮ್ರನಾಗಿ, ಭಾಳ ಉಚ್ಚಕಂಠ ಅಲ್ಲ, ಹಿಂಗೆ ತಲೆಬಾಗಿ ಕೇಳ್ಕೋಬೇಕಂತ. ಅಯ್ಯೋ ಬ್ರಾಹ್ಮಣ ದೇವತಾ, ನಾಳೆ ನಮ್ಮ ಮನೆಗೆ ದಯವಿಟ್ಟು ತೀರ್ಥ ಸ್ವೀಕಾರ ತಾವು ಬಂದು ಉದ್ಧಾರ ಮಾಡಬೇಕು ಅಂತ. ಹಾಗೆ ತಥಾಸ್ತು. ಶುದ್ಧವಾಗಿ ಎಲ್ಲ ವ್ಯವಸ್ಥೆ ಮಾಡಬೇಕು. ಉಚ್ಚಕಂಠ ಮಾತ್ರ. ಅದಕ್ಕೆ ಆಕ್ರೋಧನೈಹಿ ಶೌಚಪರೈಹಿ ಸತತಂ ಬ್ರಹ್ಮವಾದಿಹಿ ಭವಿತವ್ಯಂ ಭವದ್ಭಿಶ್ಚ ಮಯಾಚ ಶ್ರಾದ್ದ ಕರ್ಮಣಿ ಅಂತೀವಿ. ಭವಿತಂ ಭವದ್ಭಿಶ್ಚ, ಭವದ್ ಸದ್ಭಿಹಿ. ಸದ್ಭಿಹಿ ಅಂದರೆ ಜ್ಞಾನವುಳ್ಳವರಿಗೆ. ಭವದ್ಭಿಹಿ ತಾವೆಲ್ಲ ತಿಳಿದವರು ಅಂತ. ಹೇ ಭಗವನ್, ಎಲ್ಲ ಗೌರವವಾಚಕ, ಎಲ್ಲ ಸಂಸ್ಕೃತದ ಗೌರವವಾಚಕ. ಸಂಸ್ಕೃತ ಎಲ್ಲ ಗೌರವ ಪದಗಳೇ. ಶ್ರಾದ್ದದಲ್ಲಿ ಎಲ್ಲೋ ವೇದ ಮಂತ್ರ, ಪುರಾಣ ಮಂತ್ರ ಅಷ್ಟೇ. ಇನ್ನೆಲ್ಲ ತಗೋ, ಇಡು, ಮಾಡು, ಚಿತ್ತ, ಉದ್ಧತ್ಯ, ದತ್ವ, ವಿಸೃಜೇತ್ ಎಲ್ಲ ಸಂಸ್ಕೃತ ಪದವಿ. ಅರ್ಧ ಶ್ರಾದ್ದ ಮಂತ್ರ ಅರ್ಥ ಆಗ್ಬಿಟ್ರೆ ಸಂಸ್ಕೃತ ಮಾತ್ರದಲ್ಲಿ ಬಂದ್ಬಿಡುತ್ತೆ, ವಾಚ್ಯ ಪ್ರತಿವಾಚ್ಯ. ಯಾಕೆಂದರೆ ಸಂಸ್ಕಾರವುಳ್ಳ ಭಾಷೆ ಸಂಸ್ಕೃತ. ಗೀರ್ವಾಣ ಭಾಷೆ, ಏನೇಳಿ? ಗೀರ್ವಾಣ ಭಾಷೆ, ದೇವತೆಗಳು ಮಾತಾಡತಕ್ಕಂಥ ಭಾಷೆ. ಹೀಗೆ ಮಾಡತಕ್ಕಂಥದ್ದಾಗಿದೆ. ತೀರ್ಥಕ್ಷೇತ್ರಗಳಲ್ಲಿ ದ್ರವ್ಯ ಸಂಪತ್ತುಳ್ಳವರು ಕಾಲಕ್ಕಿಂತ ಮಿಗಿಲಾಗಿ ಅತ್ಯಂತ ಶ್ರೇಷ್ಠನ ಪಾತ್ರನ ವೇದ ಪಾರಂಗತ ಬ್ರಾಹ್ಮಣನ ಕರ್ಕೊಂಡು ಹೋಗ್ಬೇಕು ಅಂತಂತ. ಅವನಿಂದೇನು ಕೆಲಸ ಮಾಡಿಸ್ಬಾರ್ದು, ಬ್ಯಾಗ್ ಹೊರಿಸ್ಬಾರ್ದು, ಏನು ಹೊರಿಸ್ಬಾರ್ದು, ಸುಮ್ಮನೆ ಬಾಪ ಅಂತ. ತನ್ನ ಉತ್ತರಿ ವಸ್ತ್ರ ಹಾಕ್ಬೇಕಂತ, ಇದ್ರ ಮೇಲೆ ನಡ್ಕೊಂಡು ಬಾರಪ್ಪ ಅಂತ. ಎಷ್ಟೆಷ್ಟು ನೀವು ಆದರ ಮಾಡ್ತೀರಿ ಅಷ್ಟೆಷ್ಟು ಭಗವತ್ ಸನ್ನಿಧಾನ. ಎಷ್ಟೆಷ್ಟು ಮೂರ್ತಿಗಳಲ್ಲಿ ಕಣ್ಣು, ಮೂಗು, ಕೈ, ಕಾಲು, ಉಗುರು ಎಷ್ಟೆಷ್ಟು ಸ್ಪಷ್ಟವಾಗಿದೆ ಅಷ್ಟೆಷ್ಟು ದೇವತೆಗಳ ಸನ್ನಿಧಾನ ಅಂತ. ಯಾವ್ಯಾವ ಅಂಗಗಳು ಸ್ಪಷ್ಟ ಇಲ್ಲ ಅಲ್ಲಿ ಮೂರ್ತಿಗೆ ದೇವತೆಗಳ ಸನ್ನಿಧಾನ ಇರುವುದಿಲ್ಲ. ಗೋಳಕ ಅಷ್ಟೇ, ಏನೇಳಿ? ಕೇವಲ ಫಿಸಿಕಲ್ ಅಷ್ಟೇ, ಭೌತಿಕವಾಗಿರುತ್ತಷ್ಟೆ. ಆದ್ದರಿಂದ ಅದಕ್ಕೆ ಹೇಳ್ತಾರೆ, ಅದದ್ದಾಯ್ತಿನ್ನಾದರೂ ಒಳ್ಳೆಯ ಹಾದಿಯ ಹಿಡಿಯೋ ಪ್ರಾಣಿ, ಹಾದಿಯ ಹಿಡಿಯೋ ಪ್ರಾಣಿ, ಈ ದುರ್ನಡತಿಲ್ ಹೋದ ಇಹ ಪರದಿ ಮೊದೆಂದಿಗೂ ಕಾಣಿ ಪ್ರಾಣಿ. ಅದದ್ದಾಯ್ತಿನ್ನಾದರೂ ಒಳ್ಳೆಯ ಹಾದಿಯ ಹಿಡಿಯೋ ಪ್ರಾಣಿ, ಹಲ ಹಿಡಿದು ವಿಧಿ ಕುಲಾಚರಣೆ ಬಿಡೆ ಫಲ ತೆಗೆವರಲ್ಲೋ, ಹಲ ಹಿಡಿದು ಕುಲಾಚರಣೆ ಬಿಡೆ ಫಲ ತೆಗೆವರಲ್ಲೋ. ಎಲ್ಲ ಕೇಳು ಒಂದು ತಿಲಾ ಮಾತ್ರನಿ ಗೆಲಾಗ ಬಗೆಯಲ್ಲೋ ಪ್ರಾಣಿ. ಅದದ್ದಾಯ್ತಿಲ್ನಾದರೂ ಒಳ್ಳೆಯ ಹದಿಯ ಹಿಡಿಯೋ ಪ್ರಾಣಿ. ಶಿಲಾದಿ ವಿಗ್ರಹ ಥಳಾಸಿ ಹರಿ ಎಂಬೆಲ ಕೇವಲ ಸುಳ್ಳೋ. ಹರೇ ಶಿಲಾದಿ ವಿಗ್ರಹ ಥಳಾಸಿ ಹರಿ ಎಂಬೆಲ ಕೇವಲ ಸುಳ್ಳೋ. ಎರಳೆ ಆಕರ ಹಚ್ಚಿದ ಈಕರ ತೋರಿಸ್ತಾ ಇರ್ತಾರೆ, ಕೇವಲ ಸುಳ್ಳು ಅಂತ. ಯತಿಗಳು ಸರಿಯಾಗಿ ಮಾತೃಕನ್ಯಾಸ, ತತ್ವನ್ಯಾಸ, ಪ್ರಣವ ಮಂತ್ರ, ವ್ಯಾಹೃತಿ ಮಂತ್ರ ಹೆಂಗೆ ಜಪ ಮಾಡ್ತಾರೆ. ಹಾಗಾಗಿ ಆ ಮೂಲ ರಾಮಚಂದ್ರ ದೇವರಲ್ಲಿ ಮೂಲ ದಿಗ್ವಿಜಯ ರಾಮ ಇಲ್ಲ ಮೂಲ ರಾಮನಲ್ಲಿ ಸನ್ನಿಧಾನ ಪ್ರವಿಷ್ಟವಾಗ್ಬಿಡುತ್ತೆ. ಅದಕ್ಕೆ ಅವ್ನು ತುಳಸಿ ಮಂತ್ರಿಸ್ಬಿಟ್ಟು ಟಕ್ಕಂತ ಆಮೇಲೆ ತುಳಸಿಯನ್ನು ಆರೋಪಣೆ ಮಾಡ್ಕೊಂಡು ಹಾಕಿದ ತಕ್ಷಣ ದೇವತೆಗಳು ಬರ್ತಾರೆ. ಆ ತುಳಸಿಯನ್ನು ತಕ್ಕೊಂಡ ತಕ್ಷಣ ಆತ್ಮಾರೋಪಣ ಅಂತ ಎಲ್ಲಿ ಬಂದ್ಬಿಡುತ್ತೆ. ಅದಕ್ಕೆ ಸ್ವಾಮಿಗಳು ಬಂದ್ರು ಅಂದರೆ ರಾಮಚಂದ್ರ ದೇವರೇ ಬಂದರು ಅಂತ. ಬಿಂಬ ಪ್ರತಿಬಿಂಬ ಕ್ರಿಯಾ
ಇಲ್ಲಿರ್ತಕ್ಕಂಥ ಬಿಂಬ ಎಲ್ಲಿ ಬಂದ್ಬಿಡುತ್ತೆ? ಪ್ರತಿಬಿಂಬವಾಗತ್ತ ಲೋಹಾದಿ ಶಿಲ ವಿಗ್ರಹಗಳಲ್ಲಿ ಆವಾಹಿತವಾಗಿಬಿಡುತ್ತೆ. ಇಲ್ಲಾಂದ್ರೆ ಕೇವಲ ಆಕಾರ. ಅದಕ್ಕೂ ಸನ್ನಿಧಾನ ಇದೆ, ಆದರೆ ಸಾನ್ನಿಧ್ಯ ತಂದ್ಕೊಡೋರು ಯಾರಪ್ಪ ಅಂತಂದ್ರೆ, ಯಾಕಂದ್ರೆ ಅಲ್ಲಿ ಕೂಡಿಸ್ಬಿಟ್ಟು ನಾವೆಲ್ಲ ಮಲಗಿಬಿಟ್ರೆ ಅನಾದರ ಅಂತ ಹೇಳ್ಬಿಟ್ಟಿದ್ದಾರೆ. ಎಂದರೆ ದೇವತೆ ಆಹ್ವಾನ ಮಾಡಿ ಹೋಗ್ಬಿಟ್ಟು ಅಂತಂದ್ರೆ ಅನಾದರ ಆಗಿಬಿಡುತ್ತೆ ಅಂತ ಹೇಳಿದ್ದಾರೆ. ಆದ್ದರಿಂದ ಬಹುಶ್ರದ್ಧಾ ಭಕ್ತಿಯಿಂದ ಅದನ್ನು ಪೂಜೆ, ಯತಿಗಳ ಪೂಜೆ ಭಿನ್ನವಾಗಿರುತ್ತೆ ಗೃಹಸ್ಥರಿಗಿಂತ. ಅವರೆಲ್ಲ ಬಹಳ ನಿಷ್ಠೆ, ಸಾಕ್ಷಾತ್ ದೇವತಾ ಸನ್ನಿಧಾನ. ಯತ್ರ ಯತಿ ಭುಂಕ್ತೆ ತತ್ರ ಹರಿ ಸ್ವಯಂ ಅಂತ ಹೇಳಿದ್ದಾರೆ. ಸಾಕ್ಷಾತ್ ಭಗವಂತನೇ ಊಟ ಮಾಡ್ತಾನೆ ಎಲ್ಲಿ? ಯತಿಗಳು. ಅಷ್ಟು ಮಾನ್ಯ ನಮ್ಮ ಮಧ್ವ ಪ್ರಪಂಚದಲ್ಲಿ, ಜಗತ್ತಿನಲ್ಲೂ ಕೂಡ. ಆದ್ದರಿಂದ ಶಿಲಾದಿ ವಿಗ್ರಹ ತಳಾಸಿ ಹರಿಯೆಂಬೆಲ್ಲ ಕೇವಲ ಸುಳ್ಳು ಅಂತ. ಚಲ ಪ್ರತಿಮೆ ಪದ ವರ್ಚಿಸದಲೆ ಮಲ ಗಳಿಸಿದ್ಯಲ್ಲೋ. ಛಲ ಪ್ರತಿಮೆ ಪದ ವರ್ಚಿಸದಲೆ ಮಲ ಗಳಿಸಿದ್ಯಲ್ಲಪ್ಪ. ಒಂದು ಸಾರ ಛಲ ಪ್ರತಿಮೆ ಓಡಾಡ್ತಕ್ಕಂಥ ಪ್ರತಿಮೆ ಯಾರು? ಚೇತನ ಬ್ರಹ್ಮ. ಒಂದು ಸಾರ ಅರ್ಚನೆ ಮಾಡಿದ್ಯಲ್ಲಪ್ಪ, ಕೇವಲ ಪಂಚಾಮೃತ ಮಾಡಿಸ್ಬಿಟ್ಟೆ, ಕಾಂಪೌಂಡ್ ಕಟ್ಸ್ಬಿಟ್ಟೆ, ದೊಡ್ಡ ಗೋಪುರ ಕಟ್ಸ್ಬಿಟ್ಟೆ ಅಂದರೆ ಏನು ಉಪಯೋಗ ಇಲ್ಲ. ಮಧ್ವಾಚಾರ್ಯ ಅಂತಾರೆ, ನೆನ್ನೆ ದಿವಸ ಮರ್ತೋಯ್ತು ಹೇಳೋದು, ಉತ್ಸವ ಪೂರ್ವದಲ್ಲಿ 7,000 ಜನ ಊಟಕ್ಕೆ ಹಾಕ್ಸ್ಬೇಕು, ಉತ್ಸವ ನಂತರದಲ್ಲಿ 7,000 ಜನ. ಅವರು ತಿಂದ ಅನ್ನವನ್ನು ಎಂಜಿಲ್ ಬೀಳ್ಬೇಕಂತೆ ಭೂಮಿಗೆ. ಬಿದ್ದ ತಕ್ಷಣ ಸನ್ನಿಧಾನ ಬಂತು ಭೂಮಿಯಲ್ಲಿ. ಇಲ್ಲಿ ಮೂರ್ತಿ. ಅನ್ನದಾನ ಪ್ರಾಮುಖ್ಯತೆ. ಸಾಧ್ಯಲ್ಲೂ ಕೂಡ ಅಷ್ಟೇ. ಬ್ರಾಹ್ಮಣ ಊಟ ಮಾಡಿ ಮಜ್ಜಿಗೆಯನ್ನು ಹಾಕ್ತಿದ್ದಂಗೆ ಪಿಂಡ ಪ್ರಧಾನ ವಿಸರ್ಜನೆ ಅಂತಂತ. ಶೇಷಾನ್ನ ಕಿಂ ಕ್ರಿಯತಾವ್ ಅಂತ ಕೇಳ್ತಾರೆ ಕೊನೆಯಲ್ಲಿ. ಏನು ಮಾಡ್ತೀವಿ? ಉಳಿದಿದ್ದ ಅನ್ನ ಅಂತಾರೆ ಅಲ್ವಾ? ಹಸ್ತೋದಕ್ಕೆ ದೊಡ್ಡ ಗಲಾಟೆ, ತಗೋಬೇಕು ಬಿಡ್ಬೇಕಂತ. ಹಸ್ತೋದಕ್ಕೆ ತಗೋಬೇಕು ಬಿಡಬೇಕು ಅಂತ. ಕಲಿ ಗುಂಜಿಷ್ಟು ಅಂತ. ಕಲಿ ಉಚ್ಚಿಷ್ಟದಲ್ಲಿ ಇರಲ್ವ? ಅಲ್ಲಿ ಪಂಚಾಮೃತದಲ್ಲಿ ಇರಲ್ಲ? ಬಹಳ ಸೂಕ್ಷ್ಮ ವಿಚಾರ ಅಂತ. ಉತ್ಕೃಷ್ಟಾತ್ ಉಚ್ಚಿಷ್ಟತ್ವ ಉಚ್ಚಿಷ್ಟ ಅಂತ ಹೇಳಿದ್ದಾರೆ. ಹೇಳಿ, ಹೂ ಅಂದರೆ ಉತ್ಕೃಷ್ಟ ಅಂತ ಹೇಳ್ಬಿಟ್ಟಿದ್ದಾರೆ. ಉಚ್ಚಿಷ್ಟ ಎಂಜಿಲಲ್ಲ, ಅವರು ಬಡಿಸಿದ್ದು ಶೇಷ. ಅದಕ್ಕೆ ಶೇಷಾನ್ನ ಕಿಂ ಕ್ರಿಯತಾಂ. ನಮಗೆ ಬಡಿಸಿದ ಉಳಿದ ಅನ್ನ ಏನು ಮಾಡ್ತೀವಿ? ಎಷ್ಟು ಶಬ್ದ ಹೇಗಿದೆ ನೋಡ್ರಿ. ಹೇಳಿ, ನಿಮಗೋಸ್ಕರ ಉಳಿಸಿದ್ದೀವಿ ನಾವು. ಅನ್ನ ಸ್ವೀಕಾರ ಮಾಡಿ ಅಂತಂತ ಮಹಾಗೌರವ. ಗೌರವಯುತವಾಗಿರಬೇಕು ಯಾವುದೇ ಆಗಲಿ. ತುಂಬ ಆದರ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಆ ಪನಿದು ಬೆಳೆಯುವ ಪರಮ ಭಗವದ್ ಭಕ್ತರು ಇದನ್ನು ಆದರದಿ ಕೇಳು. ಓಹೋ ಅಂತಲ್ಲ, ಆದರ ಅಂದೆ ಕಣ್ಣಿಂದ ಚೆನ್ನಾಗಿ ನೋಡಬೇಕು, ಕಿವಿಯಿಂದ ಚೆನ್ನಾಗಿ ಕೇಳಬೇಕು, ಆಗ್ರಾಣಿಸ್ಬೇಕು, ಸ್ತುತಿ ಮಾಡಬೇಕು. ಕರಚಲನೆಗಳು ಓಡಾಡದ ಕೈಲಿ ಕರ ಅಂಜಲಿ ಬದ್ಧನಾಗಿದ್ದು 5 ಪ್ರದಕ್ಷಿಣೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಇಷ್ಟು ಮಾಡಿಬಿಟ್ರೆ ಆದರ ಅಂತ ಹೇಳಿದ್ದಾರೆ. ಓಹೋ, ಏನು ವೇಳೆ ಶಬ್ದಗಳು ಬೇಕಾಗಿಲ್ಲ ಅಂತ. ಕೆಲವು ನಮಸ್ಕಾರ ಮಾಡ್ತಾರೆ, ಕೈ ಬೀಸ್ಕೊಂಡು ಒಳ್ಳೆ ಹಿಂಗೆ ಬಟ ಪಟ 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 ನೀರೆಲ್ಲ ತಟ 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 ತುಟ್ಟಿರ್ತಾ ಇರುತ್ತೆ. ಉದ್ದು ಗೋಣಿಚೀಲ ತಗಲಾಕೊಂಡ್ಬಿಟ್ಟಿರ್ತಾರೆ ಮೈ ಮೇಲೆ. ಗೋಣಿಚೀಲ ಗೊತ್ತಲ್ಲ ನಿಮಗೆ? ಹೇಳ್ಬಾರ್ದು ವ್ಯಾಖ್ಯಾನ. ಉದ್ದು ಗೋಣಿಚೀಲ ಅಂತ ಹೆಸರು. ಅದು ಹಾಕೊಂಡ್ಬಿಟ್ಟು ಹಣೆಯಲ್ಲಿ ಕುಂಕುಮ ಇಲ್ಲ, ಕೈಯಲ್ಲಿ ಬಳೆ ಇಲ್ಲ, ಏನ್ರಿ ಊದ ಗರ 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 ತಿರುಗಿತಾ ಇರ್ತಾರೆ. ಅದಕ್ಕೆ ಏನೇನೇನೇ ನಮಸ್ಕಾರ ಇಲ್ಲ, ನಮಗೆ ಪುಣ್ಯ ಬರುವುದಿಲ್ಲ ಅಂತ. ಶುದ್ಧವಾಗಿ ಪರಮಾತ್ಮನಲ್ಲಿ ಬರಬೇಕಾದ್ರೆ ಡ್ರೆಸ್ ಕೋಡ್ ಅಂತ ಏನೇ ಶುದ್ಧವಾದ ಮಡಿ ಅಂತ ಹೇಳಿದ್ದಾರೆ. ಆಗ ಬಂದ್ರೇ ಪರಮಾತ್ಮ ಕೃಪಾ ಮಾಡೋದು ಅಂತ ಹೇಳಿದ್ದಾರೆ. ಸಾಧು ಇವತ್ತು ವ್ಯತಿಪಾತ ಇದೆ. ಇವತ್ತು ವ್ಯತಿಪಾತ ಮಹಾ ಪ್ರತಿನಿತ್ಯದಲ್ಲಿ ಕೃಷ್ಣ ಪಕ್ಷದಲ್ಲಿ ಅಥವಾ ಶುಕ್ಲ ಪಕ್ಷದಲ್ಲಿ ಕೂಡ ಒಮ್ಮೆ ಬಂದ್ಬಿಡುತ್ತೆ ವ್ಯತಿಪಾತ ಯೋಗ. ಅವಾಗ ವೈಧೃತಿ ಯೋಗ ಬರುತ್ತೆ. ವೈಧೃತಿ ಯೋಗ, ವ್ಯತಿಪಾತ ಯೋಗ, ಅಷ್ಟಮಿ, ಅನ್ವಷ್ಟಕ, ಪೂರ್ವೇ ದುರ್ಶ್ರಾದ್ದ. ಏನು ಪೂರ್ವೇ ದುರ್ಶ್ರಾದ್ದ. ಈ 3 ತರ್ಪಣ. ಪ್ರತಿ ನೀ ಸಣ್ಣವತಿ ಮಾಡ್ತೀಯಲ್ಲ, ಇಷ್ಟು ಕೊಟ್ಬಿಡು ಅಂತಂತ. ಅಷ್ಟಾರು ಮಾಡ್ರಪ್ಪ ನಿಮ್ಮ ಕೈಲಿ. ನಿಮ್ಗೆ ಹೇಳಬೇಕು ಅಂತಂದರೆ ಈ ವ್ಯಾಸಪೀಠದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ,
ಹುಟ್ಟದ ಆರೋಗ್ಯ 1 ರೂಪಾಯಿ ಸಾಲ ಆಗಲಿಲ್ಲ ನನಗೆ. ಅಧ್ಯಯನ ಪರ್ಯಂತಂ ಹುಟ್ಟದ ಆರೋಗ್ಯ 1 ರೂಪಾಯಿ ಸಾಲ ಆಗಲಿಲ್ಲ. ಭಗವಂತನ ಮುಂದೆ ಕೂತು ವ್ಯಾಸಪೀಠದಲ್ಲಿ ಕೇಳ್ತಾ ಇದ್ದೀನಿ. ಯಾಕೆಂದರೆ ಬ್ರಹ್ಮಯಜ್ಞದ ಫಲ ಅಂತಂತಾರೆ. ಏನು? ದೇವತರ್ಪಣ, ಋಷಿ ತರ್ಪಣ, ಪಿತೃತರ್ಪಣವನ್ನು ಯಾರು ಕೊಡ್ತಾರೋ ಅವರ ಜೀವನ ಪರ್ಯಂತ ಸಾಲಗಾರ ಆಗುವುದಿಲ್ಲ ಅಂತಂದ್ರೆ. ಎಷ್ಟೋ ಜನ ಬ್ರಹ್ಮಯಜ್ಞ ಮಾಡೋದೇನು, ಅಷ್ಟು ಮಹತ್ವ ಅಡಗಿದೆ ಅಂತ ಹೇಳಿದ್ದಾರೆ. ಯಾವ್ದ್ರಲ್ಲಿ? ಬ್ರಹ್ಮಯಜ್ಞ. ಅದರಲ್ಲಿ ದೇವತೆಗಳಿಗೆ, ಋಷಿಗಳಿಗೆ ಕುಶೋದಕ ಅಂತ ಹೇಳಿದ್ದಾರೆ. ಏನು? ಕುಶದಿಂದ ಉದಕವನ್ನು ಕೊಡಬೇಕು ಅಂತ. ದೇವತೆಗಳಿಗೆ, ಋಷಿಗಳಿಗೆ, ಪಿತೃಗಳಿಗೆ. ಇನ್ನು ವಿಶೇಷವಾಗಿ ಅಪಮೃತ್ಯು ಪರಿಹಾರಾರ್ಥಂ ಯಮತರ್ಪಣಮಹಂ ಕರಿಷ್ಯೆ. ಯಮಾಯ ನಮಃ, ಯಮಧರ್ಮರಾಜಾಯ ನಮಃ, ಔದುಂಬರಾಯ ನಮಃ, ಚಿತ್ರಗುಪ್ತಾಯ ನಮಃ ಅಂತ ಯಮಧರ್ಮರಾಜನ ಶ್ಲೋಕಗಳಿದೆ. ಅದು ಹೇಳ್ಕೊಂಡು ತರ್ಪಣ ಕೊಡಬೇಕಂತ. ಯಮೋ ನಿಹಂತೋ ಪಿತೃಧರ್ಮರಾಜ ವಯೋಸ್ವತೋ ದಂಡಧರಶ್ಚಕಾಲಹ ಅಂತ ಹೇಳ್ಬಿಟ್ಟು ದಕ್ಷಿಣ ದಿಕ್ಕಿಗೆ 2 ಕೈ ಎತ್ತಿ ನಮಸ್ಕಾರ ಮಾಡಿ. ಅದು ಉಪನಯನದಲ್ಲಿ ಮಾಡಿ, ಅದೇ ಲಾಸ್ಟ್. ನೀನು ಬರೋ ಉಪನಯನಕ್ಕೆ ಮಧ್ಯ ಗ್ಯಾಪ್. ಎಷ್ಟಿದೆ ಇವೆಲ್ಲ ಮಾಡಬೇಕು. ಅಷ್ಟವಸು, ಏಕಾದಶಿ ರುದ್ರರು, ದ್ವಾದಶ ಆದಿತ್ಯರಿಗೆ ಕೊಡಬೇಕು ಅಂತ ಪ್ರತಿನಿತ್ಯ ಅರ್ಘ್ಯ. ಸುಮ್ಮನೆ ನೀರಿಂದ ಕೊಟ್ಬಿಟ್ರೆ ಸಹ, ನೀರು ಸಾಮಾನ್ಯ ಅಲ್ಲ. ನೀರೇವೆ ಪಾವನ, ನೀರೇವೆ ಜೀವನ, ನೀರೇವೆ ಇಲ್ಲದಿರೆ ನಿಲ್ಲಲಾರದು ಲೋಕ. ನೀರೇ ರುಹನಾಮ ವಿಜಯ ವಿಠಲ, ನೀರೇ ರುಹನಾಮ ವಿಜಯ ವಿಠಲ. ನೀರೇವೆ ಇಲ್ಲದಿರೆ ನಿಲ್ಲಲಾರದು ಲೋಕ. ನೀರೇವೆ ಪಾವನ, ನೀರೇವೆ ಜೀವನ. ಏವಕಾರ ಪ್ರಥಮೋ ಹನುಮನ್ನಾಮ, ದ್ವಿತೀಯೋ ಭೀಮ ಏವಚ. ಏವಕಾರ ಮಾಡಲೇಬೇಕಂತ. ನೀರೇ ಮುಖ್ಯ. ಪರಮಾತ್ಮ ಅಂತಾನೆ ಮೊದಲು ಯಾರನ್ನ ಸೃಷ್ಟಿ ಮಾಡಿದ ಪರಮಾತ್ಮ ಅಂತ? ಜೀವರನ್ನ ಮಾಡಿದ್ನೋ ಯಾರು ಮಾಡಿದ? ಮೊದಲು ಫುಡ್, ಅನ್ಲಿಮಿಟೆಡ್ ಫುಡ್. ಆಮೇಲೆ ಜೀವರನ್ನ ತಂದ. ಅದಕ್ಕೆ ನಾರಾಯಣ ಫಸ್ಟು ನೀರನ್ನು ಸೃಷ್ಟಿ, ಆಮೇಲೆ ಜೀವನ. ಯಾಕಂದರೆ ಅನ್ನದಿಂದ ಸಾಯಬಾರ್ದಂತೆ. ಏನು ದಯಾಮಯ ಅದಕ್ಕೆ ಅನ್ನ. ಅದಕ್ಕೆ ಪರಮಾತ್ಮ ಅನ್ನಂ ವೈ ಪ್ರಾಣ, ಅನ್ನಂ ನನಿಂದ್ಯಾತ್. ಅನ್ನವನ್ನು ಪ್ರಾಣ. ಸಾಕಪ್ಪ ಅಂತ ಅನ್ಬಾರ್ದಂತೆ. ಊಟ ಕೂತಿರ್ತಾರೆ, ಹಿಂಗೆ ಅನ್ಬಿಟ್ರೆ ಸಾಕಂತ. ಅವನಿಗೆ ಏನು ತಿಂದರೂ ಜೀರ್ಣ ಆಗಲ್ಲ ಅಂತ. ಏನು ತಿಂದರೂ ಜೀರ್ಣ ಆಗೋದೇನು. ಜೀರ್ಣ ಆದರೆ ಪುಷ್ಟಿ ತುಷ್ಟಿ. ಹೇಳಿ, ಜೀರ್ಣ ಆದರೆ ಪುಷ್ಟಿ ತುಷ್ಟಿ. ಹಿಂಗೆ ಅಂದ್ಬಿಟ್ರೆ ಸಾಕಂತ. ಹಸೆ ಅಂದ್ಬಿಟ್ರೆ ಸಾಕು, ಕ್ಲೋಸ್, ಮುಗೀತು. ಹಾಗೆ ಅನ್ನೋಂಗೆ ತಿನ್ನಲೇಬಾರ್ದು. ಹಸಿವೆ ಅರಿತು ಉಂಬುವನಿಗೆ ರೋಗವಿಲ್ಲ ಅಂತ. ಹಸಿವೆ ಅರಿತು ಉಂಬುವನಿಗೆ ರೋಗವಿಲ್ಲ. ಇನ್ನೊಂದಂತರ ವಿಜಯದಾಸರು, ದೇಹ ಪೋಷಿಪನೆಂಬ ಗರ್ವ ಅಳಿದು ಪಂಚಪ್ರಾಣನಿಗೆ ಆಹುತಿಗೆ ಸಮರ್ಪಿಸಿರೋ. ದೇಹ ಪೋಷಿಪನೆಂಬ ಗರ್ವ ಅಳಿದು, ಈ ವಿಟಮಿನ್ ಅಂದರೆ ವಿಟಮಿನ್ಗಳು ಹೇಳ್ತಾರಲ್ಲ, ಸಿ ಇದೆ, ಡಿ ವಿಟಮಿನ್ ಅನ್ನ ಅಂತಾರಲ್ಲ, ಹಾಕಿ ಪಲ್ಯ ಹಾಕಿ ಕೋಸಂಬರಿ ತಿನ್ನು, ಹಿಂಗೇನು ತಿಂದರೆ ಯಜ್ಞ ಭ್ರಷ್ಟ ಅಂತ ಅಂದ್ಬಿಟ್ಟಿದೆ. ಹೌದು, ದೇಹ ಪೋಷಿಪನೆಂಬ ಗರ್ವ ಅಳಿದು ಪಂಚಪ್ರಾಣರಿಗೆ ಆಹುತಿಯ ಸಮರ್ಪಿಸಿರೋ. ಸುಡು ಸುಡು ಯಾಚಕನ ಜನ್ಮ ವ್ಯರ್ಥ ವ್ಯರ್ಥ ವ್ಯರ್ಥ. ತಾನೆಂಬ ಊಟವು ಬಯಸಿ ಊರ ಸೂಕರನಂದದಿ ಅಂತ ಹೇಳಿ, ಊರ ಸೂಕರನಂದದಿ, ಊರಿನ ಗ್ರಾಮ ಸೂಕರ ಹೊಂದಿ ತರ ತಿರುಗ್ತಿಯಲ್ಲ, ಸುಡು ನಿನ್ನ ಜನ್ಮಕ್ಕೆ ವ್ಯರ್ಥ ಅಂತ. ವಿಜಯದಾಸರಿಗೆ ಬ್ರಾಹ್ಮಣರು ಬೇಡೋದು ಕಂಡ್ರೆ ಆಗಲ್ಲ. ಯಾಕೆ ಬೇಡ್ತೀರಿ? ನಮ್ಮಪ್ಪ ಲಕ್ಷ್ಮೀನಾರಾಯಣ ಇದ್ದಾರೆ, ಮಂದಿ ಮನೆಗೆ ಬೇಡಬೇಡ್ರಪ್ಪ ಅಂತ. ವಿಜಯದಾಸ ಮಾನ್ಬಾರ್ದು. ಬಾ, ನಿಜವಾಗ್ಲೂ ಹೇಳಬೇಕು ಅಂದರೆ ಭಾಳ ಆನಂದ ಆಗ್ಬಿಡ್ತಾರೆ, ಭಾಳ ಜ್ಞಾನಿಗಳು. ಅದಕ್ಕೆ ನಿನ್ನ ಒಲಮೆಯಿಂದ ನೀ ಕೇಳೋ ಜನರು ಬಂದು ಮನ್ನಿಸೋರು. ಸಾಕಷ್ಟು ದೇವರು ಬರ್ತಾ ಇರ್ತದೆ. ಯಾಕಂದ್ರೆ ಪುರಾಣ ಮುಂದೆ ಹೋಗೋದನ್ನು ಸ್ಟಾಪ್ ಮಾಡಿಬಿಡ್ತೀನಿ ನಾನು. ಯಾಕೆ ಇದು ಮುಖ್ಯ, ಸ್ಮೃತಿ ಚಂದ್ರಿಕೆ ಭಾಳ ಮುಖ್ಯ. ಆದರೂ ದೊಡ್ಡವ್ರು ಸ್ಮರಣೆ ಮಾಡಿ. ಅದರಿಂದ ಅಮಾವಾಸ್ಯೆ, ವಿತಿಪಾತ, ಪೌರ್ಣಿಮೆ, ಅಷ್ಟಮಿ
ವಿದ್ವಾಂಸನಾದವನು ಶ್ರಾದ್ದವನ್ನು ಮಾಡದೇ ಇದ್ದರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ. ಘೃತೇನ ಭೋಜೇತ್ ವಿಪ್ರಾನ್ ಅಂತ, ತುಪ್ಪ ಇಲ್ಲದೆ ಅಡಿಗೆ ಮಾಡಿ ರಿಫಂಡ್ ಆಯಿಲ್ ಹಾಕ್ಬಿಡಂತಂತೆ. ಏನ ರೀಫೈಂಡ್ ಅಂತೇನ ಮತ್ತೆ ದೋಷ ಇದ್ದರೆ ಮತ್ತೆ ರೀಫೈಂಡ್ ಮಾಡೋದು. ಅದೆಲ್ಲ ಅಂದರೆ ಟೋನ್ಡ್ ಮಿಲ್ಕ್ ಅಂತ, ಎಲ್ಲ ಫ್ಯಾಟ್ ಗೀಟ್ ಎಲ್ಲ ತೆಗೆದು ಬರೀ ಉದಕ ನೀರು ಏನಿಲ್ಲ, ಅದು ಕೊಬ್ಬಿನಂಶ ಎಲ್ಲ ತೆಗೆದುಬಿಡ್ತಾರೆ. ಹಾಗೆಲ್ಲ ಕೊಡಲೇಬಾರ್ದು. ಒಳ್ಳೆ ಮರಳು ತುಪ್ಪ, ಒಳ್ಳೆ ನೊರೆ ಹಾಲು ಅಂತ, ಏನು ನೊರೆ ಹಾಲು ಇರಬೇಕು. ಎಷ್ಟು ನೊರೆ ಇದ್ದಷ್ಟು ಅದರಲ್ಲಿ ಫ್ಯಾಟ್ ಜಾಸ್ತಿ. ಛಾಯಾ ಮಸ್ತಿ ಅನ್ನೋದು. ಆದ್ದರಿಂದ ವೈಶಾಖ ಮಾಸದಲ್ಲಿ, ಕಾರ್ತಿಕ ಮಾಸದಲ್ಲಿ, ಭಾದ್ರಪದ ಮಾಸದಲ್ಲಿ, ಮಾಘ ಮಾಸದಲ್ಲಿ ಎಲ್ಲೋ ವಿಶೇಷವಾಗಿ ಶ್ರಾದ್ದವನ್ನು ಮಾಡಬೇಕು ಅಂತಂತಾರೆ. ವೇದದಲ್ಲಿ ಪ್ರಮಾಣ ಕೊಡ್ತಾರೆ. ಸಂದೋ ಯಜೇತ ಇತಿ ತತ್ರ ಸಂದೇಹೆ ಅತಿ ಸೂಕ್ಷ್ಮತ್ವಾತ್ ತತ್ರ ಯಾಗಾನು ಉಪಪತ್ತೇಹೆ ತತ್ ಸಮೀಪ ಕಾಲಲಕ್ಷಣಾಯಂ ಪ್ರಸ್ತುತಾಯಂ ಅವಿಶೇಷಾತ್ ಸಂಧಿ ಶಬ್ದ ಸನ್ನಿಹಿತ ಪರ್ವ ಪ್ರತಿಪದಾತ್ಮಕ ಕಾಲದ್ವಯ ಪರ ಇತ್ಯವಿರೋಧ ಅಂತನ್ಬಿಟ್ಟು. ಕಾಲ 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 ಅಂದರೆ ಸಂದೇಹೆ ನೋಡಿ, ಸಂಧಿ ಸಮ್ಯಕ್ ಧೀಯತೆ ಸಂಧಿ ಅಂತ ಅರ್ಥ. ಅಂದರೆ ಪ್ರಾತಃ ಕಾಲ ಮತ್ತು ರಾತ್ರಿ ಎರಡು ಸಂಧಿಸುವ ಕಾಲಕ್ಕೆ ಸಂಧ್ಯಾ ಕಾಲ ಅಂತ ಹೇಳಿದ್ದಾರೆ. ಹಾಗೆ ಪ್ರಾತಃ ಕಾಲ ಮತ್ತು ಅಪರಾಹ್ನ ಕಾಲ ಹೇಳಿ ಎರಡು ಸಂಧಿಸುವ ಕಾಲ ಅಪರಾಹ್ನ ಕಾಲ ಅಂತ. ಆ ಕಾಲದಲ್ಲಿ ಮಾಡಿಬಿಟ್ರೆ ಏನಂದರೆ ಪ್ರಾತಃ ಕಾಲದ ದೇವತೆಗಳು ಮಧ್ಯಾಹ್ನದ ಕಾಲದ ದೇವತೆಗಳು ಇಬ್ಬರು ಏಕಕಾಲದಲ್ಲಿ ಸೆಕೆಂಡ್ ಮಾಡ್ತಾರಂತೆ. ಹೇಳಿ ಡ್ಯೂಟಿ ಚೇಂಜ್ ಮಾಡ್ತಾರಲ್ಲ, ಆ ಕಾಲಕ್ಕೆ ಹಿಂಗೆ ಇಟ್ಕೊಂಡಿರ್ತಾರಂತೆ. ಆ ಕಾಲ ಏನು ಅರ್ಗೆ ಕೊಟ್ಬಿಟ್ರಿ ಅಂತಂದರೆ ಪರಮ ಪುಣ್ಯ ಅಂದ್ಬಿಟ್ರಿ. ಯಾಕಂದ್ರೆ ಇಬ್ಬರಿಗೂ ಸಂಬಂಧ. ಅದಕ್ಕೆ ಸಂಧ್ಯಾಕಾಲದಲ್ಲಿ ವಿಶೇಷ. ಹಾಗೆ ಅಪರಾಹ್ನ ಕಾಲ ಮಹಾ ವಿಶೇಷ. ಅಂಥ ಕಾಲದಲ್ಲಿ ಮಾಡಬೇಕು ಅಂತಂತಾರೆ ವೇದದಲ್ಲಿ ಪ್ರಮಾಣ. ಸಂಧೋ ಯಜೇತ ಸಂಧ್ಯಾ ಅಂದರೆ ಇವೆಲ್ಲ ಅದಕ್ಕೆ ಹೇಳ್ತಾರೆ. ರಾತ್ರಿಯ ಮಾಡಿದ ಪಾಪ ಪ್ರಾತಃ ಕಾಲದಲ್ಲಿ ಹೋಗ್ತಾ ಇದೆ. ಏನು ರಾತ್ರಿ ಮಾಡಿದ ಪಾಪ ಪ್ರಾತಃ ಕಾಲದಲ್ಲಿ ಹೋಗ್ತಾ ಇದೆ. ಪ್ರಾತಃ ಕಾಲದಲ್ಲಿ ಮಾಡಿದ ಪಾಪ ಮಾಧ್ಯಾಹ್ನಿಕ ಸಂಧ್ಯಾವಂದನಲ್ಲಿ ಹೋಗ್ತಾ ಇದೆ. ಮಧ್ಯಾಹ್ನಿಕದಲ್ಲಿ ಮಾಡಿರ್ತಕ್ಕಂಥ ಪಾಪ ಸಾಯಂ ಸಂಧ್ಯಾವಂದಲ್ಲಿ ಹೋಗ್ತಾ ಇದೆ. ನೋಡಿದ್ರ ಎಷ್ಟಿದೆ. ಯದಹ್ನಾತ್ ಕುರುತೆ ಪಾಪಂ ತದಹ್ನಾತ್ ಪ್ರತಿಮುಚ್ಯತೆ, ಯದ್ರಾತ್ಯ ಕುರುತೆ ಪಾಪಂ ತದ್ರಾತ್ಯ ಪ್ರತಿಮುಚ್ಯತೆ. ಸಂಧ್ಯಾ ಮತ್ತು ಏನು ಅದ್ಭುತ. ಬರೀ ಮಂತ್ರ ಪಾಠ ಮಾಡಿಬಿಟ್ರೆ ಸಾಕು, ನಮಗೂ ಒಳ್ಳೆ ವಕ್ತೃತ್ವ ಬಂದ್ಬಿಡುತ್ತೆ. ಸಣ್ಣ ಹೇಳಿ ದೊಡ್ಡವ್ರ ದೊಡ್ಡವ್ರ ಸೇವೆ ಮಾಡಬೇಕು. ಜ್ಞಾಪಶಕ್ತಿ ಅವರೇ ಕೊಡೋದು. ಯಾರು ಚಿತ್ತದಲ್ಲಿ ಆನಂದ ಸುಖವನ್ನೇಗಳು ರಮ ಅಂತೇಳಿ. ಒಮ್ಮೆ ಚಿತ್ತಕ್ಕೆ ಹೋಯ್ತು ಅಂತಂದರೆ ಯಾವ ಅನ್ಬೇಡ ಚಕ್ಕನ್ ಬಂದ್ಬಿಡುತ್ತೆ. ಚಿತ್ತಕ್ಕೆ ಯಾರು ಅಭಿಮಾನಿ ಅಂದರೆ ಸಾಕ್ಷಾತ್ ಲಕ್ಷ್ಮಿ ಜಗನ್ಮಾತೆ. ಸಾವಿತ್ರಿ, ಗಾಯತ್ರಿ, ಸರಸ್ವತಿ, ಲಕ್ಷ್ಮಿ, ಇಷ್ಟು ಜನರು ಸ್ಮರಣೆ ಮಾಡಿ. ಸಾವಿತ್ರಿ, ಗಾಯತ್ರಿ, ಸರಸ್ವತಿ, ಲಕ್ಷ್ಮಿ ಇವ್ರನ್ನ ಸದಾ ಸ್ಮರಣೆ ಮಾಡಬೇಕು. ಶ್ರುತ್ಯಂತರೇ ಸಂಧಿ ಆಭಿತೋ ಯಜೇತ ಅತ್ರ ಪರ್ವ ಚತುರ್ದಶಿ ಯಾಗಸ್ತತ್ರಾದಿ ಪ್ರತಿಪದ್ಯೇವ ಯಾಗಂ ಸಮಾಪ್ತಿ ಅಂತೇಳಿ. ಪ್ರತಿಪತ್ ಸಾಮಾನ್ಯವಾಗಿ ದರ್ಶ ಪೂರ್ಣಮಾಸ ಹೇಳಿ. ದರ್ಶ ಅಂದರೆ ಒಮ್ಮೊಮ್ಮೆ ಚತುರ್ದಶಿ ಅಮಾವಾಸ್ಯೆ ಬರುತ್ತೆ. ಆದರೆ ಯಜ್ಞವನ್ನು ಪ್ರತಿಪತ್ ಮಾಡಬೇಕು ಅಂತ ನೋಡಿ. ಪ್ರತಿಪತ್ ಅಂದರೆ ಪಾಡ್ಯಕ್ಕೆ ಸಾಕ್ಷಾತ್ ಬ್ರಹ್ಮದೇವರ ಅಭಿಮಾನಿ ಏನ್ರಿ. 12/24 ಏನು 12/24 ಪಾಡ್ಯಗಳು ಯಾರು ಉಪವಾಸ ಮಾಡ್ತಾರೋ ಮುಂದಿ ಜನ್ಮ ವೈಷ್ಣವ ಜನ್ಮ ಸಿದ್ಧ ಅಂತ ವೈಷ್ಣವ ಜನ್ಮನೇ ಕೊಡ್ತಾರೆ. ಅವತ್ತು ಕ್ಷೀರಪಾನ ಮಾಡಬೇಕಂತ. ಪ್ರತಿಪತ್ತು ಊಟ ಮಾಡಬಾರ್ದು. ಕೇವಲ ಹಾಲನ್ನು ಕುಡಿದು ಮಾರನೇ ದಿವಸ ಊಟ, ಅದು ಹಾಲನ್ನು ದಾನ ಕೊಟ್ಟು ಮಾರನೇ ದಿವಸ ಊಟ ಮಾಡಬೇಕು. ಏನನ್ನು ಬಿಡ್ತೀರಾ ಅದನ್ನು ಬ್ರಾಹ್ಮಣನ ಕೊಡಬೇಕು. ನೀವು ಉಪವಾಸ ಇದ್ದು ಇನ್ನೊಬ್ಬ ಉಪವಾಸ ಹಾಕೋದಲ್ಲ. ಹಾಲು ಬಿಟ್ಟರೆ ಹಾಲನ್ನು ಬ್ರಾಹ್ಮಣನ ಕೊಡಬೇಕು. ನನಗೆ ಇಷ್ಟವಾದ ನಂಗೆ ಬೇಡ, ನಾನು ತಿನ್ನೋ ಇನ್ನೊಬ್ರಿಗೆ ಹಾಕಲ್ಲ ಅಂತಾನೆ. ಇಷ್ಟವಾದ್ದು ಬಿಡೋದಂದ್ರೇನು ಇನ್ನೊಬ್ರಿಗೆ ಅದನ್ನು ತಿನ್ನಿಸ್ಬೇಕು ಅಂತ ಅರ್ಥ. ನೀನು ಬಿಟ್ಬಿಟ್ಟು ಇನ್ನೊಬ್ಬ ಬಿಟ್ಬಿಟ್ರೆ ಅದು ಧರ್ಮ. ಅದರಿಂದ ಚೆನ್ನಾಗಿ ಅದಕ್ಕೆ ಕುತುಪ್ ಕಾಲ ಅಂತ ಹೇಳ್ತಾರೆ. ವಿಶೇಷವಾಗಿ ಯಾನಿ ಕಾನಿ ಚ ಪಾಪಾನಿ ಬ್ರಹ್ಮಹತ್ಯ ಸಮಾನಿ ಚ
ಅನ್ನಂ ಆಶ್ರಿತ್ಯ ತಿಷ್ಟಂತಿ ಸಂಪ್ರಾಪ್ತೆ ಹರಿವಾಸರೇ. ಇನ್ನು ಏಕಾದಶಿ ದಿವಸ ವಿಶೇಷವಾಗಿ ಏನು ಮಾಡ್ತಾರೆ, ಅನ್ನ ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಅನ್ನಂ ಆಶ್ರಿತ್ಯ, ಏಕಾದಶಿ ದಿವಸದಲ್ಲಿ ಎಲ್ಲ ಪಾಪಗಳು ಎಲ್ಲಿರುತ್ತೆ, ಅನ್ನದಲ್ಲಿ. ಮೇರು ಪರ್ವತ ತುಲ್ಯಾಣಿ ಪಾಪ ಕೇಶೇನ ತಿಷ್ಠತಿ ಅಂತೇಳಿ. ಒಂದು ಅನ್ನದಲ್ಲಿ ಪಾಪ, ಒಂದು ಕೂದಲಲ್ಲಿ ಪಾಪ. ಅದಕ್ಕೆ ಅನ್ನದಲ್ಲಿ ಕೂದಲೇ ಬಂದ್ಬಿಡುತ್ತೆ. ಹರೇ ಬರಕ್ಕೆ ದೇವ್ರ ಪೂಜೆಯಲ್ಲಿ ಮತ್ತು ತುಳಸಿ ಗಿಡದಲ್ಲಿ, ಅನ್ನದಲ್ಲಿ. ಸಾಮಾನ್ಯವಾಗಿ ತಲೆ ಬಾಚ್ಕೊಳ್ಳೋದು ಹೆಂಗೆ ಅಂತಂದರೆ ಎಲ್ಲಂದ್ರಲ್ಲಿ ಬಾಚ್ಕೋಬಾರ್ದು. ಹಿಂದಿನ ಕಾಲ ಒಂದು ಕಡೆ ಕೂತ್ಕೊಂಡು ಬಾಚ್ಕೊಂಡು ಬೆರಳಿಗೆಲ್ಲ ಹಿಂಗೆ ಸುತ್ಕೊಂಡು ಮಾಡ ಅಂತ ಮಾಡಿರ್ತೀವಿ, ಮಾಡದಲ್ಲಿ ಇಟ್ಬಿಡ್ತಾಯಿತ್ತು. ಅದಕ್ಕೆ ಕೇಶ ಬರಬಾರ್ದು, ಮಹಾ ಮೈಲಿಗೆ ಅಂತೇಳಿ ಶುದ್ಧವಾಗಿ ಒಂದು ಕಡೆ ಇಡಬೇಕು. ಎಲ್ಲಂದ್ರಲ್ಲಿ ಬಿಡಕ್ಕೆ ಹಿಂಗೆ ಬಿಡ್ತು ಹೊರಗಡೆನೇ ಬಾಚ್ಕೋಬೇಕು. ಎಷ್ಟು ಕರಗಿದೆ, ಎಷ್ಟು ಉದ್ದ ಇದೆ ಜಡೆ ನಿಮ್ಮದು ಅಂತ ಎಲ್ಲಕ್ಕೆ ಹೊಗಳ್ಬೇಕು ಇವ್ರನ್ನೆಲ್ಲ. ಯಾರನ್ನ ಮನೆ ಮುಂದೆ ಇದ್ಕೊಂಡು ಉದ್ದಕ್ಕೆ ಹಿಂಗೆ ಹಿಂಗೆ ಜಾಡಿಸ್ಬೇಕು ನೀರನ್ನ. ಹಿಂಗೆ ಆ ಕೇಶೋದಕ್ಕೆಲ್ಲ ಎಲ್ಲರ ಮೇಲೆ ಬೀಳ್ಬೇಕು. ಆಮೇಲೆ ಅಕ್ಕಪಕ್ಕದವ್ರು ಏನು ಕರಗಿದ್ದೀರಿ, ಎಷ್ಟು ಉದ್ದ ಇದ್ದೀರಿ, ಏನು ಮಾಡ್ಕೋತೀರಿ ಅಂತ ಬಡ್ಕೋತು. ಅದಕ್ಕೆ ಕುಂತಲ ಅಂತ ಹೇಳಿ. ಕುಂತಲನ ಕಥೆ ಏನಾಯ್ತು? ಕುಂತಲ ಅಂದರೆ ಉದ್ದವಾದ ಜಡೆ ಉಳ್ಳೆ ಒಳ್ಳೆ ಅಂತ. ಕೇರಳದವ್ರು ಹಂಗೆ ಇರ್ತಾರೆ. ಕುಂತಲ ಅಂದರೆ ಉದ್ದವಾದ ಜಡೆ ಉಳ್ಳೆ ಒಳ್ಳೆ ಅಂತ. ಅದರಿಂದ ಹಾಳಾಗಿ ಹೋಗ್ತಾರಂತೆ. ಅದಕ್ಕೆ ನಮ್ಮನ್ನು ತುರುಬು ಕಟ್ಟಬೇಕು. ನಮ್ಮಲ್ಲಿ ತುರುಬು ಅಂತಂದರೆ ಗಂಟು ಕಟ್ಟಬೇಕು. ಯಾಕೆಂದರೆ ಸ್ತ್ರೀಯರಿಗೆ ಪ್ರತಿನಿತ್ಯ ಸ್ನಾನ ಇಲ್ಲ ತಲೆ ಮೇಲೆ. ಹೆಣ್ಣು ಮಕ್ಕಳಿಗೆ ಪ್ರತಿನಿತ್ಯ ಸ್ನಾನ ಮಾಡಬಾರ್ದು. ಅವರಿಗೆ ಬೈತಿಲಿಲ್ಲದೆ ಹೆರಳಾಕೋಬಾರ್ದು. ಬೈತಿಲಿಲ್ಲದೆ ಹೆರಳಾಕೋಬಾರ್ದು. ಆ ಬೈತಿಲಿ 2 ಭಾಗ ಮಾಡಿದಾಗ ಬೆಳೆ ಗೆರೆ ಬರುತ್ತೆ. ಇಲ್ಲಿ ಕೂದಲು ಕರಗಿದ್ರು ಕೂಡ ಆ ಲೈನ್ ಮಾತ್ರ ಬೆಳಗಿರುತ್ತೆ. ಅದೇನಪ್ಪ ಅಂದರೆ ಸಾಕ್ಷಾತ್ ಭಾಗೀರಥಿ ನದಿ ಅಂತ. ಯಾವುದು ನೋಡೋದು, ನಾವೆಲ್ಲ ಅಲ್ಲೇ ಹೋಗಿ ಸ್ನಾನ ಮಾಡೋದು. ಭಾಗೀರಥಿಗೆ ಹೋಗ್ಬೇಕು. ಉತ್ತರಾಖಂಡ್ಗೆ ಹೋದ್ರೆ ಭಾಗೀರಥಿ ಸಿಗುತ್ತೆ. ಹೆಣ್ಮಕ್ಳಿಗೆ ಸ್ವಯಂ ತಲೆನೇ ಕೊಟ್ಬಿಟ್ಟಿದ್ದಾನೆ. ಆದ್ದರಿಂದ ಬಲಭಾಗದಲ್ಲಿ ಗಂಗಾ, ಎಡಭಾಗದಲ್ಲಿ ಯಮುನಾ, ಮಧ್ಯಭಾಗದಲ್ಲಿ ಸರಸ್ವತಿ. ಅದೇ ಪ್ರಯಾಗ ಕ್ಷೇತ್ರ. ಹೆಣ್ಣು ಮಕ್ಕಳಿಗೆ ಪ್ರಯಾಗ ಕ್ಷೇತ್ರ ಅಂತೆ. ಅದಕ್ಕೆ 3 ಜಡೆಯನ್ನು ಹಿಡಿತಾರೆ: ಗಂಗಾ, ಯಮುನಾ, ಸರಸ್ವತಿ. ಗಂಗಾ, ಯಮುನಾ, ಸರಸ್ವತಿ. ಹೆಣ್ದು ಏನು ಮಾಡ್ತಾರೆ, ಹಿಂಗೆ ತುರುಬನ್ನು ಕಟ್ಟಿಬಿಡ್ತಾರೆ. ತುರುಬು ಕಟ್ಟಿ ಅದಕ್ಕೆಲ್ಲ ಮುಡ್ಕೊಂಡ್ಬಿಡ್ತಾರೆ. ಹೂ ಎಲ್ಲಿ ಮುಡ್ಕೋಬೇಕಪ್ಪ ಅಂತಂದರೆ ತಲೆಗೆ ಮುಡ್ಕೋಬೇಕು ಅಲ್ವಾ. ಕೂದಲು ಒಂಚೂರು ವಾಸನೆ ಇರ್ತವೆ, ವಾಸನೆ ಎಳೆಯಲ್ಲ. ವಾಸನೆ ತೊಗೊಳೋದ್ರ ಕೂದಲು. ಸತ್ತ ಮೇಲೆ 2 ಪದಾರ್ಥ ಬೆಳೆಯುತ್ತಂತೆ. ಸತ್ತ ಮೇಲೆ 2 ಪದಾರ್ಥ ಬೆಳೆಯುತ್ತೆ. ಏನೇನು ಬೆಳೆಯುತ್ತೆ ಅಂದರೆ ಒಂದು ಉಗುರು, ಒಂದು ಕೂದಲು. ಅದಕ್ಕೆ ಆಹಾರ ಬೇಕಾಗಲಿ, ಏನು ಬೇಕಾಗಲಿ, ಎಷ್ಟೇ ವರ್ಷ ಆಗಲಿ ಉಗುರು ಮತ್ತು ಕೂದಲು ಬೆಳೆಯುತ್ತೆ. ಅದಕ್ಕೆ ಕೂದಲು ಉಗುರು 2 ಮೈಲಿಗೆ. ಪೂಜೆ ಮಾಡ್ಬೇಕಾದ್ರೆ ಏನು ಮುಟ್ಟಿದ ಫಸ್ಟ್ ಉಗುರೇ ಮುಟ್ಟದ ಸ್ಪರ್ಶ, ಉಗುರು ಬೆಳೆಸ್ಬಿಟ್ಟ ಅಂತ. ಹೆಣ್ಮಕ್ಳಂತೂ ಶೂರ್ಪಣಕ ಚೆನ್ನಾಗಿ ನೈಲ್ ಪಾಲಿಶ್ ಆಗಲಿ ಅಂತ ಮಾಡ್ಕೊಂಡು ಎಲ್ಲ ಅದೇ ಸ್ಪೂನು ಗೀನೆಲ್ಲ ಆಗ್ಬಿಡುತ್ತೆ. ದರಿದ್ರ ಯಾರು ಹೇಳ್ಕೊಟ್ರು? ಮಾಡಬಾರ್ದು ಅವೆಲ್ಲ. ನಮ್ಮ ಮಾಧ್ವರಿಗೆ ವೈಷ್ಣವರಿಗೆ ನಿಷೇಧ. ಕಲಿ ಸನ್ನಿಧಾನ ಎಷ್ಟೇ ಮಾಡಿರಿ ಹೋಯ್ತು. ಎಷ್ಟು ದುಡ್ಡು ಖರ್ಚು ಮಾಡಿರಿ, ದೇವಸ್ಥಾನ ಕಟ್ಟಿರಿ, ಏನು ಮಾಡಿರಿ, ಉಗುರು ಬೆಳೆಸ್ಬಿಟ್ರೆ ಹೋಯ್ತು. ಯಾಕಂದ್ರೆ ದೇವ್ರು ಮುಟ್ಟಬೇಕಾದ್ರೆ ಉಗುರು ಮೈಲಿಗೆ, ಅನ್ನ ಮುಟ್ಟಬೇಕಾದ್ರೆ ಮೈಲಿ, ಪತಿ ಮುಟ್ಟಬೇಕಾದ್ರೆ ಉಗುರು. ಫಸ್ಟ್ ಉಗುರೇ ಸ್ಪರ್ಶ ಆಗುತ್ತೆ. ಯಾರ್ಯಾರು ಮುಟ್ತೀರಿ ಅವರೆಲ್ಲ ಪವಿತ್ರ ಆಗ್ಬಿಡ್ತಾರೆ. ಕೆಲವು ಗಂಡಂದ್ರೆ ಬಿಡೆ ಚೆನ್ನಾಗಿ ಕಾಣುತ್ತೆ ಅಂತಂತೆ, ಹೋಯ್ತು ಮುಗೀತು. ಇಬ್ಬರು ಭ್ರಷ್ಟ್ರೇ ಅವರೆಲ್ಲ. ಗಂಡಂದ್ರೆ ಪ್ರೋತ್ಸಾಹ ಕೊಟ್ಬಿಟ್ಟು ಅಂದರೆ ಹೋಯ್ತು ಮುಗೀತು. ಯಾಕೆ ಅಂತಂದರೆ ಅವೆಲ್ಲ ಬೆಳೆಸ್ಬಾರ್ದು ಅಂತಂತಾರೆ. ದೇವ್ರ ಪೂಜಾ ಪಿಂಡ ಮುಟ್ಟಬಾರ್ದು, ಎಳ್ಳು ಮುಟ್ಟಬಾರ್ದು, ಅಕ್ಕಿ ಏನೇನು ಮುಟ್ತೀರಿ ಅದೆಲ್ಲ ಮೈಲಿಗೆ ಆಗ್ಬಿಡುತ್ತೆ ಅಂತಂತ. ನಾವು ನಿಮ್ಮನ್ನು ಬೈತಾ ಇಲ್ಲ, ಧರ್ಮಶಾಸ್ತ್ರ ಆಗಿದೆ ಅಂತ. ಶ್ರಾದ್ದದಲ್ಲೂ ಕೂಡ ಶುದ್ಧವಾಗಿ ಶಿಖಾಬದ್ಧನಾಗಿ ಶುಚಿರ್ಭೂತನಾಗಿ ಮೃತ್ತಿಕಾ ಶೌಚ ಗಂಡೂಷ ಮಾಡಿಕೊಂಡು ಪಾದ ಪ್ರಕ್ಷಾಲ ಮಾಡಿಕೊಂಡು ಶುದ್ಧವಾದ ಶ್ವೇತ ವಸ್ತ್ರ ಅಂತ ಹೇಳಿದ್ದ. ಹೇಳಿ ಮನ್ಯಾರ ಶ್ರಾದ್ದ ಮಾಡ್ಲಿಕ್ಕೆ ಬಂದಿದ್ದ. ವಸ್ತ್ರ ತಂದು ಏನಪ್ಪ ಅಂದರೆ, ಇಲ್ಲ ನಮ್ಮಪ್ಪ ಹಿಂಗೆ ಕಿತ್ಬಿಟ್ಟು ಹಿಂಗೆ ಹಾಕ್ತಾ ಇದ್ದ ಅಂತ ಅಂದ್ಬಿಟ್ಟು ಹೇಳಿ ಹಿಂಗೆ ತೆಗೆದ, ಹಿಂಗೆ ತನ್ನ ಪಂಜಿದೆ ಒಂದು ನೂಲು ಹಿಂಗೆ ತೆಗೆದು ಹಾಕ್ಬಿಟ್ಟೆ. ನಾನು ಏನಪ್ಪ ಅಷ್ಟು ಹೀಗೆಲ್ಲ ಮಾಡಬಾರ್ದು. ಹಿಂಗೆ ಎಷ್ಟು ಸಂಬಳ ಬರುತ್ತೆ ಅಂತಂದರೆ 30,000 ರೂಪಾಯಿ ಅಂತಂದ. ಅಲ್ಲ ನಿಮ್ಮ ತಂದೆಗೋಸ್ಕರವಾಗಿ ಒಂದು ವಸ್ತ್ರ ತರಲಿಕ್ಕೆ ಬರೋದಿಲ್ಲ, ಹಾಗೆ ಹಾಕ್ಬಾರ್ದಪ್ಪ ಅಂತ. ಎಂದು ಕೂಡ ಅದರಲ್ಲಿ ಸ್ವೇದ, ನಮ್ಮ ಬೆವರು ಕೊಳೆ ಎಲ್ಲ ಬಿಟ್ಟಿರುತ್ತೆ. ಅದನ್ನು ತೊಗೊಂಡು ಪ್ರೀತಿ ಮಾನ ಪರಮ ಪೂಜ್ಯ ಭಾವ, ಅಲ್ಲಿ ಭಗವಂತನ ಸನ್ನಿಧಾನ ಇದೆ, ಅದನ್ನು ಮುಟ್ಟಿಗೆ ದಾರಿಗೆ ಹಾಕಿಬಿಡ್ತಾರೆ. ಅದು ಪಂಡಿತ ಹೇಳ್ತಾರೆ ಹಾಕಿಬಿಡು ಅಂತಂತಾರೆ. ಎಂದೂ ಆ ಕೆಲಸ ಮಾಡಲಿಕ್ಕೆ ಹೋಗ್ಬಾರ್ದು. ಒಳ್ಳೆ ವಸ್ತ್ರ ಇಲ್ವಾ, ಪ್ರತ್ಯಾಮ್ಯ ಕಿಂಚಿತ್ ಹಿರಣ್ಯದ ವಸ್ತ್ರ ತಂದಿಲ್ಲಪ್ಪ,
ಅಷ್ಟಾರ ಮಾಡೋ ಹೊರತು ಈ ಎತ್ಬಿಟ್ಟು ಇಂಥ ನಮ್ಮಪ್ಪ ಹೇಳಿದ್ದಾನ್ರಿ ಅಂತ. ಅವನೇ ಧರ್ಮಶಾಸ್ತ್ರನ ಧರ್ಮಪ್ರವರ್ತಕನ ಅಪ್ಪ, ಧರ್ಮಪ್ರವರ್ತಕನ ಆತ ಅಲ್ಲ. ಅಪ್ಪ ಇರ್ಬೋದು, ಎಲ್ಲ ಜ್ಞಾನ ಇರೋದಿಲ್ಲ. ಮೋಹ ಇರಬಾರ್ದು. ಮಗನ ಮೇಲೆ ಮೋಹ, ಮಗ ಅಪ್ಪನ ಮೇಲೆ ಮೋಹ, ಇಬ್ರಿಗೂ ಮೋಹ. ಯದಿ ಮೋಹಾದಾಸ್ಯತಿ ಪಾಪಿಯಾನ್ ಭವತಿ. ಮೋಹದಿಂದ ಏನಾದ್ರು ಕೆಲಸ ಮಾಡಿದ್ರೆ ಅವರು ಪಾಪಿಷ್ಠರಾಗ್ತಾರೆ ಅಂತ ಹೇಳ್ಬಿಡ್ತಾರೆ. ಮೋಹ ಬಿಡಬೇಕು. ಅದರಿಂದ ಮಾಡಬಾರ್ದು ಅಂತ ಹೇಳಿದ್ದಾರೆ. ಮತ್ತೆ ರಟಂತೀಗ ಪುರಾಣಾನಿ ಭೂಯೋ ಭೂಯೋ ವರಾನನೆ ನ ಭೋಕ್ತವ್ಯಂ ಸಂಪ್ರಾಪ್ತೆ ಹರಿವಾಸರೇ. ಆದ್ದರಿಂದ ರಟಂತಿಹ ಪುರಾಣಾನಿ ಭೂಯೋ ಭೂಯೋ ವರಾನನೆ, ಚೆನ್ನಾಗಿ ರಟಂತಿ, ಚೆನ್ನಾಗಿ ಪುರಾಣಗಳು ಓದಬೇಕಂತೆ ಪ್ರತಿನಿತ್ಯ. ಅದಕ್ಕೆ ಜನ್ಮಾದ್ಯಸ್ಯೇತೋ ಅನ್ವಯಾತ್, ಇಲ್ಲ ನಾರಾಯಣಂ ನಮಸ್ಕೃತ್ಯಂ ಚ ನರಂ ಚೈವ ನರೋತ್ತಮ, ಇಲ್ಲ ಅದಕ್ಕೆ ಅಂತ ನೋಡಿ ರಾಮ ಅಂದ್ಬಿಡ್ರಪ್ಪ, ಏನು ಬರೋದು ನಿಮಗೆ ನೋಡಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಇಷ್ಟು ಅಂದ್ಬಿಡ್ರಿ ಅಂತ. ಯಾಕೆಂದ್ರೆ ರಾಮ ಅನ್ನೋ ಶಬ್ದದಲ್ಲಿ ಎರಡೂ ಅಡಗಿದೆ ಅಂತ. ರಾ ಅಂತಂದ್ರೆ ರಾಮಾಯಣ ಅಂತ ಅರ್ಥ. ಏನು ರಾ ಅಂದ್ರೆ ರಾಮಾಯಣ, ಇನ್ನೇನಿದೆ ಮ ಇದೆ ಅಲ್ವಾ, ಮ ಅಂದ್ರೆ ಮಹಾಭಾರತ. ಎರಡು ಅಕ್ಷರ ಸೇರಿ ಏನಾಗಿದೆ ರಾಮ ಆಗಿದೆ. ಇಷ್ಟು ಅಂದ್ಬಿಟ್ರೆ ಸಾಕು, ರಾಮಾಯಣನೂ ಪುಣ್ಯ ಬಂತು, ಮಹಾಭಾರತನೂ ಬಂತು. ಏನ ಪದದಲ್ಲಿ ಇಟ್ಟುಬಿಟ್ಟಿದ್ದಾರೆ ದೇವತೆಗಳೆಲ್ಲ. ಅಂದರೆ ರಾಮ ಅಂದ್ಬಿಟ್ರೆ ಸಾಕು. ಹೀಗೆ ಸ್ಮರಣೆ ಮಾಡಬೇಕು. ನ ಭೋಕ್ತವ್ಯಂ ಸಂಪ್ರಾಪ್ತಿ ಹರಿವಾಸರೆ ಅಂತ. ಏಕಾದಶಿ ದಿವಸ, ನಾಳೆ ಏಕಾದಶಿ ಬರ್ತಾ ಇದೆ, ಅವತ್ತು ಹೆಂಗೆ ಮಾಡಿದ್ರಿ ಅಂತ ಕೇಳಬಾರ್ದು. ಅವತ್ತು ಕೇವಲ ವೇದ ಪಾರಾಯಣ ಮಾಡಬೇಕು. ಯಾವತ್ತು ಏಕಾದಶಿ ದಿವಸ ವೇದ ಪಾರಾಯಣ ಅಂದರೆ ನಿಮಗೆ ಸ್ವಶಾಖ ಅಧ್ಯಯನ ಯಾವ್ದಾರು ಮಾಡ್ಬೋದು, ಇಲ್ಲ ನಾರಾಯಣ ಸೂಕ್ತ, ಇಲ್ಲ ನಾರಾಯಣ ಉಪನಿಷತ್ತು, ಇಲ್ಲ ಪುರುಷ ಸೂಕ್ತ, ಯಾವುದಾದ್ರು ಪಂಚಸೂಕ್ತಗಳು ಮಾಡ್ಬೋದು. ಇಲ್ಲಾಂದರೆ ಪವಮಾನ ಸೂಕ್ತ, ಇಲ್ಲಾಂದರೆ ಬೃಹತಿ ಸಹಸ್ರ, ಯಾವ್ದಾರು ಮಾಡಿ. ನಿತ್ಯಂ ಭಕ್ತಿ ಸಮಾಯುಕ್ತ ನರೈಹಿ ವಿಷ್ಣು ಪರಾಯಣೈಹಿ ಪಕ್ಷೇ ಪಕ್ಷೇತು ಕರ್ತವ್ಯ ಏಕಾದಶ್ಯಂ ಉಪಪೋಷಣಂ. ಕೆಲವರು ಶುಕ್ಲ ಪಕ್ಷ ಏಕಾದಶಿ ಮಾಡ್ತಾರೆ, ಕೃಷ್ಣ ಪಕ್ಷ ಬಿಟ್ಬಿಡ್ತಾರೆ. ಹೌದು, ನಾವು ಒಂದೇ ಮಾಡೋಕ್ಕಾಗಲ್ಲ, ಎರಡನೇದು ಮಾಡಲ್ಲ. ಹಂಗಲ್ಲ, ಎರಡೂ ಪಕ್ಷದ ಏಕಾದಶಿ ಉಪವಾಸ ಮಾಡಬೇಕು ಅಂತ ಅಂದರೆ ಕೈಲಾದಷ್ಟು ಮಾಡಬೇಕು. ಪಾಪ ಸಾಮಾನ್ಯವಾಗಿ ಸತ್ಯಧ್ಯಾನರು ಗೀತಾ ಸಭಾಸಾರ ಸಂಗ್ರಹ ಅಂತ ಮಾಡಿದ್ದಾರೆ. ಯಾರು? ಸತ್ಯಧ್ಯಾನ ತೀರ್ಥರು ಗೀತಾ ಸಭಾ ಸಾರ ಸಂಗ್ರಹ ಅಂತ ಮೈಸೂರಿನಲ್ಲಿ ಅರಮನೆ ಮಹಾರಾಜರ ಸನ್ನಿಧಾನದಲ್ಲಿ ಗೀತಾ ಗ್ರಂಥ ಪ್ರವಚನ ಮಾಡೋದು. ಮಾಡಬೇಕಾದ್ರೆ ಏಕಾದಶಿ ಉಪವಾಸ ಹೆಂಗಪ್ಪ ಅಂತ ಅಲ್ಲಿ ಬರೀತಾರೆ, ವ್ಯಾಖ್ಯಾನ ಮಾಡಿ. ಸತ್ಯಧ್ಯಾನ ಸ್ವಯಂ ಬರೀಬೇಕಾದ್ರೆ ಅದನ್ನು ಸಂಗ್ರಹ ಮಾಡಿ ಒಬ್ಬರು ಗ್ರಂಥ ಮಾಡಿದ್ದಾರೆ. ಆಗ ಅಂತಾರೆ, ಏಕಾದಶಿ ಉಪವಾಸ ಮಾಡೋಣ ಅಂದರೆ ಶರೀರ ಎಲ್ಲ ಕುಗ್ಗೋಗ್ಬಿಡುತ್ತೆ, ಹಿಂಗಾಗ್ಬಿಡ್ತಾರೆ. ಸ್ಮರಣೆ ಇಲ್ಲ, ಏನು ಅನ್ನ ಇಲ್ಲ ಅಂದರೆ ಕೆಳಗೆ ಬಿದ್ದು ಹೋಗ್ತಾನೆ. ಕೊಟ್ಬಿಟ್ಟು ಅಂದರೆ ಜಿಗಿದಾಡ್ತಾನೆ. ಏನು ಕೊಡಲಿಲ್ಲ ಅಂದರೆ ಕುಗ್ಗೋಗ್ಬಿಡ್ತಾನೆ, ಕೊಟ್ಟಿವಿ ಅಂದರೆ ಹೇಗಲಾಡ್ತಾನೆ. ಏನು ಮಾಡೋದಪ್ಪ? ಎರಡೂ ನಿಷೇಧ. ಅದಕ್ಕಂತಾರೆ ಏಕಾದಶಿ ಉಪವಾಸ ಮಾಡಬೇಕಾದ್ರೆ ಆ ರಸದ ವಿಷಯ ವಾಸನ ಬಿಡಬೇಕು ಅಂತ. ಏನು ರಸದ ವಿಷಯ ವಾಸನ ಬಿಟ್ಬಿಟ್ರೆ ಏಕಾದಶಿ ಉಪವಾಸ. ಅದಕ್ಕಂತಾರೆ ನಾಳೆ ತಿಂತೀನಿ ಇಡು ಅಂದ್ಬಿಟ್ರು ಏಕಾದಶಿ ವ್ರತ ಹೋಯ್ತು, ಮುಗೀತು. ನಾಳೆ ದ್ವಾದಶಿ ಇದೆ, ಇವತ್ತು ಊಟ ಮಾಡೋದು ನಾನು, ನಾಳೆ ಮಾಡೋದು ಗ್ಯಾರಂಟಿ ಅಂದ್ಬಿಟ್ಟು ಹೋಯ್ತು, ಏಕಾದಶಿ ಫಲ ಹೋಯ್ತು. ಅದನ್ನು ಆರೋಪಣೆ ಮಾಡೋಂಗಿಲ್ಲ. ಅಷ್ಟು ವಿಷಯ ನಿಗ್ರಹ ಬೇಕು ಅಂತ. ವಿಷಯವುಳ್ಳವನಿಗೆ ವಿವೇಕವಿಲ್ಲ ಅಂತ. ಏನು ವಿಷಯವುಳ್ಳವನಿಗೆ ವಿವೇಕವಿಲ್ಲ ಅಂತ. ಅದಕ್ಕೆ ತತ್ವ ವಿವೇಕ ಅಂತ ಮಾಡಿಕೊಟ್ಟಿದ್ದಾರೆ ಮಧ್ವಾಚಾರ್ಯ ಗ್ರಂಥ. ಯಾವುದು? ನಾವು ತತ್ವ ವಿವೇಕರೇ. ಟಿ ಅಂದರೆ ತತ್ವ, ವಿ ಅಂದರೆ ವಿವೇಕ ಅಲ್ಲ, ವಿರೋಧ. ತತ್ವ ವಿರೋಧ ತಂದು ಕೊಡ್ತಾ ಇದೆ ಟಿವಿ. ತತ್ವ ವಿವೇಕ ತರಬೇಕು, ಅದೇ ನೋಡಿ ತತ್ವ ವಿರೋಧ ಬರ್ತಾ ಇದೆ. ಎಷ್ಟು ನೋಡೋ ಅಷ್ಟು ನೋಡಬೇಕು, ನಿಷೇಧ ಅಲ್ಲ. ಭಾಳ ಎಲ್ಲ ಅಲ್ಲೇ ಮಹಾಭಾರತ ರಾಮಾಯಣ ಮಹಾಮಂಗಳಾರತಿ ಮಾಡಿಬಿಟ್ರೆ ಮುಗೀತು, ಏನು ಉಪಯೋಗ ಇಲ್ಲ. ಹಂಗಾರೆ ನಿಜ ಚೇತನ ಏನಾಗ್ಬಿಟ್ಟು. ಅದೇ ಗುರು ಉಪಸತ್ತಿ ಅಂತ ಅಂದ್ಬಿಟ್ಟು. ಏನಂದ್ರು? ಗುರು ಉಪಸತ್ತಿ. ಗುರುಗಳ ಕಣ್ಣು ತನ್ನ ಕಣ್ಣು ಸನ್ನಿಕರ್ಷ ಆಗಬೇಕಂತ. ಏನು? ಗುರುಗಳ ಛಾಯ ಶಿಷ್ಯನ ಮೇಲೆ ಬೀಳಬೇಕು, ಆವಾಗ ಉಪದೇಶ ಹುಡ್ತದಂತೆ. ಹಿಂಗೆ ಇಡೀ ಜೀವನ ಪರ್ಯಂತ ಎನ್ನುವ ಷಷ್ಠಿ ಪೂರ್ತಿ ಶಾಂತಿ ಅಲ್ಲೇ ಮಾಡಿಕೊಂಡ್ರು ಸಹಿತ ಜ್ಞಾನಭಕ್ತಿ ವೈರಾಗ್ಯ ಸರ್ವತಾ ಬರೋದಿಲ್ಲ. ಅವು ಜ್ಞಾಪಶಕ್ತಿ ಇರೋದು ಇಲ್ಲವು. ಹಿಂಗೆ ಕೇಳಿದ್ರೆ ಎರಜ ಹಾಕೋತ ಹೋಗ್ಬಿಡ್ತು. ಹೆಂಗೆ ಕೇಳಬೇಕಪ್ಪ ಅಂದರೆ ಈ ರೀತಿ ಕೂತ್ಕೊಂಡೇ ಕೇಳಬೇಕೇ ಹೊರತು ಪುರಾಣ ಪದ್ಧತಿ ಬಂದಿಲ್ಲ ಅಂತಂದ್ಬಿಟ್ಟು. ಆದ್ದರಿಂದ ಪ್ರತಿಗ್ರಾಸಂ ಸಭುಂಕ್ತೆ ಅನ್ನಂ ಕಿಲ್ಬಿಷಂ
ಶ್ವಾನ ವಿಟಸಮಮ್ಮ ಏಕಾದಶಂ ಸುರಶ್ರೇಷ್ಠೆ ಯೋ ಭುಂಕ್ತೆ ದ್ವಿಜ ಜನ್ಮವಾನ್. ಪ್ರತಿ ಗ್ರಾಸ, ಒಂದೊಂದು ಗ್ರಾಸದಲ್ಲೂ ಕೂಡ ಕಿಲ್ಬಿಷ ಅಂದ್ರೇನು, ಬಹು ಪಾಪ ತುಂಬಿದೆ ಅಂತ ಅನ್ನೋದು, ತಿನ್ನಬಾರ್ದು ಅಂತ. ಶ್ವಾನ ವಿಟಪ್, ಶ್ವಾನದ ಮಲ ತುಂಬಿದೆ ಅಂತ. ಅದು ಏಕಾದಶಂ ಸುರಶ್ರೇಷ್ಠ ಯೋ ಭುಂಕ್ತೆ ದ್ವಿಜ ಜನ್ಮವಾನ್, ದ್ವಿಜನ್ಮ ಯಾರು ಬ್ರಾಹ್ಮಣ ತಿನ್ನಲೇಬಾರ್ದು ಅಂದ್ಬಿಟ್ಟು. ಏಕಾದಶಂತಿ ಯೋ ಭುಂಕ್ತೆ ಶಕ್ತಿಂ ನಿರುಪದ್ರವ ಸುರಪಾನ ಸಮಂ ಅಂತ ಹೇಳಿದ್ದಾರೆ. ಆದ್ದರಿಂದ ನೀರು ಸಹಿತ ಒಂದು ಕುಡಿಬಾರ್ದು ಅಂತ ಹೇಳಿದ್ದಾರೆ. ಮದ್ಯಪಾನ ಸುರಶ್ರೇಷ್ಠ, ಮದ್ಯಪಾನ ಮಾಡಿದಷ್ಟು ದೋಷ ಬರ್ತಾ ಇದೆ ಅಂತ. ಏಕಾದಶಿ ಅನ್ನ ಕಾಮಸ್ತು ಪಿತೃಭಿಸ ಮಜ್ಜತಿ, ಏಕಾದಶಿ ಕೂಡ ಅಪೇಕ್ಷೆ ಮಾಡಬಾರ್ದು. ಪಿತೃಗಳು ಸಹಿತ ಶ್ರಾದ್ದ ಮಾಡಿದ್ರು ಕೂಡ ತೊಗೊಳ್ಳಲ್ಲಂತ. ಏನು ಏಕಾದಶಿ ಶ್ರಾದ್ದ ಮಾಡಿದ್ರು ಪಿತೃಗಳು ಸಹಿತ ಅನ್ನ ಮುಟ್ಟೋದಿಲ್ಲ, ಏನು ಕೊಟ್ಟಿದ್ದು ತೊಗೊಳ್ಳಲ್ಲ. ಸಂಕ್ರಾಂತೋ ಉಪವಾಸೇನ ಪಾರೇಣ ಯುಧಿಷ್ಠಿರ ಏಕಾದಶಂ ಚ ಕೃಷ್ಣಾಯಂ ಜ್ಯೇಷ್ಠೆ ಪುತ್ರೋ ವಿನಶ್ಯತಿ. ಹೀಗೆ ಮಾಡೋದು ಏನಾಗುತ್ತೆ ಅಂದರೆ ತನಗೆ ದೊಡ್ಡ ಮಗ ಹೋಗ್ಬಿಡ್ತಾನಂತೆ, ಜ್ಯೇಷ್ಠ ಪುತ್ರನ ವಿಯೋಗ ಆಗ್ಬಿಡುತ್ತಂತೆ. ಅದಕ್ಕೆ ಪುರಂದಾಸನ ಮಾತಂತಾರೆ, ತುಂಬ ಚೆನ್ನಾಗಿ ದೇವ್ರನ್ನ ಮಾಡಿದ್ದಾರೆ ಪುರಂದಾಸ. ತನ್ನೆಡಗೈಯಿಂದ ತಾನೇ ತೀರ್ಥ ಕೊಂಬವಗೆ, ತನ್ನೆಡಗೈಯಿಂದ ತಾನೇ ತೀರ್ಥ ಕೊಂಬವಗೆ, ತನ್ನೆಡಗೈಯಿಂದ ತಾನೇ ಎರೆದು ಕೊಂಬವಗೆ, ತನ್ನೆಡಗೈಯಿಂದ ತಾನೇ ಎರೆದು ಕೊಂಬವಗೆ. ಕುಂಬಳಕಾಯಿಯ ಒಡೆವವಳಿಗೆ, ಕುಂಬಳಕಾಯಿಯ ಒಡೆವವಳಿಗೆ, ದೀಪ ನಂದಿಪಳಿಗೆ ತನಗಾದ ಪುತ್ರ ಮಡಿವ ಎಂದ ಪುರಂದರ ವಿಠಲ. ತನಗಾದ ಪುತ್ರ ಮಡಿವ ಎಂದ ಪುರಂದರ ವಿಠಲ. ಜುಮ್ ಅಂದ್ಬಿಡುತ್ತೆ ಹಂಗೆ ಮೈ. ಅರ್ಥ ಆಯ್ತಾ ದೇವ್ರ ನಾಮ? ಇಲ್ಲ. ತನ್ನ ಎಡಗೈಯಿಂದ ತಾನೇ ತೀರ್ಥ ಕೊಂಬವಗೆ, ತಾನೇ ತೀರ್ಥ ಹೋಗ್ಬಿಡೋದು. ಕೊನೆ ಪಕ್ಷಿ ಹೆಂಡತಿಗಾರ ಕೊಟ್ಟು ತಗೋ ಅಂತಂತಾರೆ. ಆ ಹೆಂಡತಿ ಗುರುಮಂತ್ರ ಕೊಟ್ಟು ಎಲ್ಲ ಇದು ಮಾಡಿ ಅಕ್ಕಿಗಾರ ಕೊಡ್ತವೆ. ಇಲ್ಲಾಂದರೆ ತಟ್ಟೆಯನ್ನು ತುಳಸಿದಳ ಇಟ್ಟು ಬ್ರಾಹ್ಮಣ ಅಂತ ತಗೋ. ಇಲ್ಲಾಂದರೆ ಮನೆಯಲ್ಲಿ ಒಳ್ಳೆ ದಾತ್ರಿ ವೃಕ್ಷ ಇದ್ದರೆ 10 ಜನ ಬ್ರಾಹ್ಮಣ ಊಟಕ್ಕೆ ಕೊಟ್ಟಷ್ಟು ಪುಣ್ಯ ಸಿಗುತ್ತಂತೆ ತೀರ್ಥ ಕೊಟ್ಬಿಟ್ರೆ. ಯಾವುದಕ್ಕೆ? ಹಾಗಂದ್ರೆ ಬ್ರಾಹ್ಮಣ ಕರೆಯೋದು ಬೇಡ, ದಾತ್ರಿ ವೃಕ್ಷ ಕೊಟ್ಬಿಡೋಕೆ. ಏನು ಕೊಟ್ಟರೆ ಕುಡಿತಪ್ಪ, ನೀರು ಕೊಟ್ಟರೆ. ಇವು ಬ್ರಾಹ್ಮಣ ಬಂದರೆ ತುಪ್ಪ ಈ ಪಯಲ ಹಾಕ್ಬೇಕು, ಅಡಿಗೆ ಪಡಿಗೆ ಯಾವ್ದು ಬೇಡ ಬೇಡ, ಸುಮ್ಮನೆ ದಾತ್ರಿ ವೃಕ್ಷ ತೀರ್ಥ ಹಾಕಿಬಿಡ್ತೀನಿ, ತಪ್ಪಾಗ್ತದೆ. ಅಭಾವ ಐತಿ. ಹಳ್ಳಿಗೆ ಸೇರ್ಕೊಂಡಿರ್ತಾರೆ, ಯಾವ ಬ್ರಾಹ್ಮಣರು ಸಿಗಲ್ಲ ಅಂತ. ಸುಮ್ಮನೆ ದಾತ್ರಿ ವೃಕ್ಷಕ್ಕೆ ತೀರ್ಥ ಹಾಕಿಬಿಟ್ರೆ 10 ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸೋ ಪುಣ್ಯ ಬರ್ತಾ ಇದ್ದಂತೆ. ಇಲ್ಲಾಂದರೆ ತೀರ್ಥ ಬ್ರಾಹ್ಮಣನಿಗೆ ಒಂದು ತುಳಸಿ ದಳ ಇಟ್ಟು ಒಂದು ದಕ್ಷಿಣಕ್ಕೆ ಬ್ರಾಹ್ಮಣ ಕ್ಷಮ್ಯತಾಮ ಅಂದ್ಬಿಟ್ಟು ಅವನಿಗೆ ಒಂದು ತೀರ್ಥ ಹಾಕ್ಬಿಟ್ಟು ಅಷ್ಟಾರು ಮಾಡಿ ತಾನು ತೀರ್ಥ ತಗೋಬೇಕಂತ. ತನ್ನೆಡಗೈಯಿಂದ ತಾನೇ ತೀರ್ಥ ಕೊಂಬವಗೆ, ತನ್ನೆಡಗೈಯಿಂದ ತಾನೇ ಎರೆದು ಕೊಂಬವಗೆ. ಯಾವತ್ತೂ ಕೂಡ ತಾನೇ ಎಣ್ಣೆ ಹಚ್ಕೋಬಾರ್ದು, ಗಂಡನೇ ಹಚ್ಬೇಕಂತ. ಹಿಂಗೆ ಮಾಡಿದ್ರೆ ಬೇರೆ ಇದೇ ಕೆಲಸ ಮಾಡಿದ್ ಕೊಡ್ಬೇಕಾಗ್ತದೆ ಕೊನೆಗೆ. ಯಾರ್ಯಾರು ಕೆಲಸಕ್ಕೆ ಹೋಗಂಗೆ ಏನು ಅನ್ಯೋನ್ಯ ಆದರ್ಶ ದಂಪತಿಗಳಪ್ಪ, ಹಂಗಾರೆ ಆದರ್ಶ ಕರೆಕ್ಟು ಮುಂದೆ ಜೀವನ ಅಂದರೆ ಒಳ್ಳೆಯ ಪರ್ವಕಾಲಗಳಲ್ಲಿ ಹಬ್ಬಗಳಲ್ಲಿ ಇಂಥದ್ದು ಮಾಡಬಾರ್ದು ಅಂತ. ಕುಂಬಳಕಾಯಿಯ ಒಡೆವವಳಿಗೆ, ಒಳ್ಳೆ ತರಕಾರಿ ಬಂದಿದೆ ನಮ್ಮಲ್ಲಿ, ಹೆಚ್ಚಿದ್ದು ಅರ್ಧ ಹೆಚ್ಚಿದ್ದು ಕುಂಬಳಕಾಯಿ ತರಬಾರ್ದು. ಪಕ್ಕದ ಬೇರೆ ಯಾರು ತೊಗೊಂಡ್ಬಿಟ್ಟ ಅದ್ರ ಶೇಷ ನೀವು ತಿನ್ಬಿಟ್ರೆ ಮುಗೀತು. ತರಕಾರಿ ಅರ್ಧ ಹೆಚ್ಚಿದ್ದು ತೊಗೋಬಾರ್ದು, ಪೂರ್ಣ ತೊಗೋಬೇಕು. ಪೂರ್ಣ ತೊಗೊಂಡು ಹೆಚ್ಚಿಬಿಟ್ಟು ಮತ್ತೆ ಬ್ರಾಹ್ಮಣರಿಗೆ ಅರ್ಧ ಕೊಡಬೇಕು. ಬ್ರಾಹ್ಮಣ ಕೊಡ್ಲಿಕ್ಕೆ ಬರುತ್ತೆ ಹೊರತು ಬೇರೆ ಹೆಚ್ಚಿದ್ದು 1/4 kg ಇಷ್ಟೇ ತಿನ್ನೋಣ ಅಂತಿರ್ತಾರೆ. ಸಿಟಿಲಿ ಸೇರ್ಕೊಂಡಿರ್ತಾರೆ, ಇಷ್ಟೇ ಅನ್ನ ಇಷ್ಟೇ ಪಲ್ಯ, ಚೆಲ್ಬಾರ್ದು, ಕಾಸ್ಟ್ಲಿ ಅಂತಿರ್ತಾರೆ. ಬಡ್ಕೋತ ಕಾಸ್ಟ್ಲಿ ಏನು ಮಾಡಬೇಕು, ಚೆಲುವು ಅಂತಾರೆ. ಯಮಧರ್ಮರಾಜ 2 ನಾಯಿ ಬಿಡ್ತಾನಂತೆ, ಶಬಲ ಶ್ಯಾಮನ ಅಂತ. 2 ನಾಯಿಯನ್ನು ಬಿಟ್ಟಿರ್ತಾನಂತೆ. ಹೋಗ್ರಪ್ಪ ನೀವು ಜನ್ಮ ಉದ್ದ ಈ ಶ್ವಾನ ಜನ್ಮ ಬಿಡುಗಡೆ ಆಗಬೇಕು ಅಂದರೆ ಬ್ರಾಹ್ಮಣರು ಉಚ್ಚಿಷ್ಟು ತಿನ್ಕೊಂಬಿಟ್ಟು ಹೋಗಿ ಅಂತ. ಅದಕ್ಕೆ ಕೊನೆಯಲ್ಲಿ ಮಜ್ಜಿಗೆ ತಿಂದು 2 ತುತ್ತು ಇಡಬೇಕಂತ. ಅವರೇ ಶಬಲ ಶ್ಯಾಮನ ಅಂತ 2 ತುತ್ತು ಇಟ್ಬಿಟ್ರೆ ನೀವು ಎಂಥ ಮನೇಲಿ ನಾಯಿ ಸಾಕ್ರಿ, ಬೇಕಾದ ಬಿಸ್ಕೆಟ್ ಹಾಕ್ರಿ, ಬೇಕಾ ಊಟಕ್ಕೆ ಹಾಕ್ರಿ, ಅವು ಬಿಟ್ಟ ತಕ್ಷಣ ತಿಪ್ಪಿ ಮೂಸ್ನೊಳಗೆ ಹೋಗ್ತಾವಪ್ಪ. ಹೌದು, ಮನೆ ಸಾಕ್ರಿ ನಾಯಿ. ಯಾಕೆಂದರೆ ಪರಮಾತ್ಮನ ಆಜ್ಞೆ, ಬ್ರಾಹ್ಮಣರು ಏನು ಎಂಜಿಲ್ ಹಾಕ್ಯಾರನಪ್ಪ ಅಂತ. ಮೂಸನಾಡು ಬಂದು ನಮ್ಮ ಜನ್ಮ ಹೋಗ್ತದಂತೆ.
ನಾಯಿ ಧರ್ಮ ತಿಳಿದಿದೆ, ನಾ ಪರಮಾತ್ಮನ ನೈವೇದ್ಯ ನಾವು ತಿನ್ನೋದಿಲ್ಲ, ತಂದೆ ತಾಯಿ ಬಡಿಸಿ ತಿನ್ನೋದಿಲ್ಲ, ಎತ್ಕೋತಾನೆ ನಾಯಿಗೆ. ಅಯ್ಯೋ ಪಾಪ ರಾತ್ರಿ ಎಲ್ಲ ಕಟ್ಟಿದ್ದೆ, ಮನೆ ಮುಂದೆ ಕೂತದ ಪಾಪ, ಬಿಸಿ ಬಿಸಿ ಅಡುಗೆ ಮಾಡಾಕೆ ಯಾರಿಗೆ? ಫಸ್ಟ್ ನಾಯಿಗೆ, ಆಮೇಲೆ ನಾಯಿಗೆಲ್ಲ ಬಡಿಸಿ ಕೊನೆಗೆ ತಾವು ಪರಿವಾರ ಎಲ್ಲ ತಿನ್ನೋದು. ಹಾಗೆಂದು ಆ ಕೆಲಸ ಮಾಡಬಾರ್ದು ಅಂತ ಕಷ್ಟ ಇದೆ. ಅದಕ್ಕೆ ನಾಯಿನೇ ಸಾಕಬಾರ್ದು ಅಂತ. ಮತ್ತೆ ಭಾನುವಾರ ಸಮೋಪೇತ ಸಂಕ್ರಾಂತಿ ಸಂಯುತ ಏಕಾದಶಿ ಸದೋಪಾಸ್ಯ ಪುತ್ರ ಪೌತ್ರ ಪ್ರವರ್ಧಿನಿ. ಆದ್ದರಿಂದ ಸಂಕ್ರಮಣದಲ್ಲಿ ವಿಶೇಷವಾಗಿ ಉಪವಾಸ ಅಂದರೆ ಉಪವಾಸ ಮಾಡೋದು. ಉಪವಾಸ ಅನ್ನೋದು ಬಹಳ ವಿಶೇಷ, ಮತ್ತು ಬ್ರಾಹ್ಮಣರು ಕೂಡ ಮಾಡ್ತಕ್ಕಂಥದ್ದಾಗಿದೆ. ಪರಾನ್ನ ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಈಗ. ದರ್ಶ ಶ್ರಾದ್ದಂ ತು ಯತ್ ಪ್ರೋಕ್ತಂ ಪಾರ್ವಣಂ ತತ್ ಪ್ರಕೀರ್ತಿತಂ ಅಪರಾಹ್ನೇ ಪಿತॄಣಾಂ ಚ ತತ್ರ ದಾನಂ ಪ್ರಶಸ್ಯತೆ. ದರ್ಶ ಶ್ರಾದ್ದ ಬಹಳ ಮುಖ್ಯ. ಯತ್ ಪ್ರೋಕ್ತ ಪಾರ್ವಣಂ ತತ್ ಪ್ರಕೀರ್ತಿತಂ. ಕೆಲವರೆಲ್ಲ ಏನು ಮಾಡ್ತಾರೆ, ಸಂಕಲ್ಪ ಶ್ರಾದ್ದ ಮಾಡ್ಬಿಡ್ತೀವಿ ಆಚಾರ್ಯ, ಯಾರು ಬ್ರಾಹ್ಮಣರು ಸಿಕ್ಕಿಲ್ಲ, ನನಗೂ ಕಷ್ಟ, ನನಗೂ ಟೈಮ್ ಇಲ್ಲ, ಆಫೀಸ್ಗೆ ಹೋಗ್ಬೇಕು, ಸಂಕಲ್ಪನ ಶ್ರಾದ್ದವೇ ಹೇಳಿಲ್ಲ, ಇಲ್ಲೂ ಅದಿಲ್ವೇ ಇಲ್ಲ, ಯಾವ ಪುರಾಣದಲ್ಲೂ ಇಲ್ಲ. ಅದಕ್ಕೆ ಋಷಿ ಮುನಿಗಳು ದ್ರಷ್ಟಾರರು ಯಾರು ಮಾಡಿದ್ರಪ್ಪ? ಫಸ್ಟು ಋಷಿ ಮುನಿಗಳು ಮಾಡಿದ್ರೆ ನಾವು ಮಾಡಬೇಕು. ಇಡೀ 18 ಪುರಾಣದಲ್ಲಿ ಯಾವ ಮುನಿಗಳು ಸಂಕಲ್ಪ ಶ್ರಾದ್ದ ಮಾಡಿಲ್ಲ. ಸಂಕಲ್ಪ ಅಲ್ಲ, ವಿಶೇಷಕ್ಕೆ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿದ್ರು. 5 ಜನ ಬ್ರಾಹ್ಮಣರಿಗೆ ಯಥೇಚ್ಛ ಅಡುಗೆ ಮಾಡಿ ಊಟಕ್ಕೆ ಹಾಕ್ಬಿಟ್ರೆ ಅದು ಸಂಕಲ್ಪ ಶ್ರಾದ್ದ. ಹಿರಣ್ಯ ದಾನ ಏನು ಮಾಡಬೇಕು? ಅದಕ್ಕೆ ಹಿರಣ್ಯ ಶ್ರಾದ್ದ ಅಂತಂತ. ಹಿರಣ್ಯ ದಾನ ಬಂಗಾರ ನಾಣ್ಯ ಕೊಡಬೇಕಂತ. ಆ ಶ್ರಾದ್ದ ಬಿಟ್ಟಿದ್ದು ಇದು ಮಾಡಿದ್ದಕ್ಕೆ ಬಂಗಾರ ನಾಣ್ಯ ಕೊಟ್ಬಿಟ್ರೆ ಶ್ರಾದ್ದ ಮಾಡೋದಷ್ಟೇ ಪುಣ್ಯ ಬರುತ್ತೆ. ಇವೆಲ್ಲ ಭಾಳ ಇದೆ ಆಯ್ತು. ಅದರಿಂದ ಸಂಕಲ್ಪ ಶ್ರಾದ್ದ ಅನ್ನೋದು ಇಲ್ಲ, ಈಗ ಮಾಡ್ಕೊಂಡ್ಬಂದ್ಬಿಟ್ಟಿವಿ ಅಷ್ಟೇ. ಅದಕ್ಕೆ ಉಚ್ಚಿಷ್ಪಿಂಡ ಇಲ್ಲ, ವಿಕ್ರಯ ಇಲ್ಲ, ಆಹ್ವಾನ ಇಲ್ಲ, ವಿಸರ್ಜನೆ ಇಲ್ಲ, ಪಾದ ಪ್ರಕ್ಷಾಳೆ ಇಲ್ಲ. ಅದಕ್ಕೆ ಸಂಕಲ್ಪಕ್ಕೆ ಕೇವಲ ಅನ್ನದಾನ, ವಿಷ್ಣು ಪೂಜೆ ಮಾಡೋದು, ನಾವು ಊಟಕ್ಕೆ ಹಾಕ್ಬೋದು, ತರ್ಪಣ ಕೊಡ್ಬೋದು. ಊಟ ಮಾಡಿದ ಮೇಲೆ ತರ್ಪಣ, ಏನು ಬ್ರಾಹ್ಮಣ ಊಟ ಮಾಡಿದ ಮೇಲೆ ತರ್ಪಣ. ಇಷ್ಟು ವಿಧಿ ಇದೆ ಅಂತ ಹೇಳಿದ್ದಾರೆ. ಯಥಾ ಚೈವ ಪರ ಪಕ್ಷ ಪೂರ್ವ ಪಕ್ಷತ್ ವಿಶಿಷ್ಯತೆ ತಥಾ ಶ್ರಾದ್ದಸ್ಯ ಪೂರ್ವಾನ್ನೇ ಅಪರಾಹ್ನೋ ವಿಶಿಷ್ಯತೆ. ಅದರಿಂದ ಪೂರ್ವಾನ್ನಿಕ ಅಪರಾಹ್ನಿಕ ಅಂತೀವಿ. ಪೂರ್ವಾನ್ನಿಕ ಅದು 10:30 ಒಳಗಡೆ ಪೂರ್ವಾನ್ನಿಕ ಹೇಳಿ, ನಂತರದಲ್ಲಿ ಅಪರಾಹ್ನ ಅಂತ ಹೇಳಿ 1 ಗಂಟೆ 2 ಗಂಟೆ. ಕೆಲವರು ಆಜ್ ಮಧ್ವಾಚಾರ್ಯ ಬಂದರು ಅಂತಂತ, ಅವರ ಮಾಧ್ವ ವಿರೋಧಿಗಳು ಅಂತ ಹೆಸರು ಅವರು. ಯಾರಿಗೆ? 2 ಗಂಟೆ ಮಧ್ವಾಚಾರ್ಯ ಬಂದರು ಅಂತಂದು. ಅವರೆಲ್ಲ ಮಾಧ್ವ ವಿರೋಧಿಗಳು, ಅವರೆಲ್ಲ ಮಧ್ವಾಚಾರ್ಯರೆಲ್ಲ. ಇಡೀ ಯಾವಾಗ ಹುಟ್ಟಿದೆ ಅಲ್ಲೇ ಶುರುವಾಯಿತು, ಗರ್ಭದಲ್ಲೇ ಬಂದರು ಮಧ್ವಾಚಾರ್ಯ. ಸಾಯೋ ಪರ್ಯಂತ ಸತ್ತ ಮೇಲೂ ಸಹಿತ ಹೆಣದಲ್ಲಿ ಪಾರ್ಥಿವ ಶರೀರದಲ್ಲಿ ಧನಂಜಯ ನಾಮಕರಾಗಿ ವಾಯುದೇವರಿರ್ತಾರೆ. ಎಲ್ಲಿ ತನಕ ಧನಂಜಯ ವಾಯು ಇರುತ್ತೋ ಅಷ್ಟೊಳಗೆ ಆ ಸಂಸ್ಕಾರ ಮಾಡಿಬಿಡಬೇಕು. ಇಲ್ಲ ಅಂದರೆ ಇನ್ನೂ ಕರ್ಮ ಸತ್ತ ಮೇಲೂ ಪುಣ್ಯ ಮುಗಿದಿಲ್ಲ, ಪಾಪ ಒಂದು ಮುಗಿದಿಲ್ಲ ಅಂತ ಅರ್ಥ. ಸತ್ತ ಮೇಲೆಲ್ಲ ಮುಗಿದು ಬಿಡೋದು. ಸತ್ತ ಮೇಲೆ 2.5 ತಾಸು ಆ ಶರೀರ ಎಲ್ಲ ಬಿಸಿ ಇರುತ್ತೆ. ಇನ್ನು ಎಲ್ಲಿ ತನಕ ಬಿಸಿ ಇರುತ್ತೆ, ಸತ್ತ ಮೇಲೆ ಪ್ರಾಣ ಹೋಯ್ತು, ಹೋದ್ರೆ 2.5 ತಾಸು ಧನಂಜಯ ವಾಯು ಇರುತ್ತಂತೆ. ಯಾವುದರಲ್ಲಿ? ಶರೀರ. ಅಷ್ಟೊಳಗೆ ಕೆಲಸ ಮಾಡ್ಬಿಟ್ಟು ಅಷ್ಟೊಳಗೆ ಹಸುರು ಪಿಶಾಚಿಗಳು ಮುಟ್ಟಣಂತಂದು. ಯಾವುದನ್ನ ಮಗ ಬರಲಿ ಬರದೇ ಇರಲಿ ಸಂಸ್ಕಾರ ಮಾಡ್ಯಾಕ್ ಬಿಡ್ರಿ ಅಂತಂತ. ಕಸಕ್ಕಿಂತ ಕಡಿಯಾದಿಯಲ್ಲೋ ಅಂತಂತ ಹೇಳಿ. ಕಸಕ್ಕಿಂತ ಕಡಿಯಾದಿಯಲ್ಲಪ್ಪ, ರಾತ್ರಿ ಕಸ ಗುಡಿಸಿದ್ರೆ ನಾಳೆ ಬಿಸಾಕಣ ಅಂತ ಇರ್ತಾರೆ. ಸತ್ರೆ ಮೊದಲು ಒಯ್ಯ ಮರ ಬೇಡ ಬಂತಿರ್ತಾರೆ. ಯಾಕೆಂದ್ರೆ ಅಷ್ಟು ಕ್ಷಿಪ್ರಗತಿನ ಮಾಡಬೇಕು ಅಂತ ಅರ್ಥ. ಏನು ತಗೋಬೇಕು ಇದರಲ್ಲಿ? ತುರ್ತು ಭಾಳ ಬೇಕು. ಯಾಕಂದ್ರೆ ಇಟ್ಕೋಬೇಡ, ಎಷ್ಟೆಷ್ಟು ಮೈ ಗಂಟು ಕಟ್ಟುತ್ತೆ ಅಷ್ಟಷ್ಟು ಪಾಪ. ಮೈಯಲ್ಲಿ ಗಂಟು ಕಟ್ಬಿಡುತ್ತೆ. ಸತ್ತ ಮೇಲೆ ತಕ್ಷಣ ಕೈಕಾಲು ಮುಡಿಸ್ಬಿಡೋದು. ಏನು ಮಾಡಬೇಕು? ಮನೆಯವ್ರು ಏನು ಮಾಡಬೇಕು? ಸತ್ತ ಮೇಲೆ ಏನು ಮಾಡಬೇಕು? ತಿಳ್ಕೊಂಡಿರ್ಬೇಕು. ಯಾರು ಸತ್ರು ಅಂತಂದರೆ ಅವನು ಮನೆಯಿಂದ ಆಚೆ ತರಬೇಕು. ಆಚೆ ತಂದು ಚಾಪೆ ಮಲಗಿಸಿ ಇನ್ನೇನು ಸಾಯ್ತಾರೆ. ಆತುರ ಕಾಲ ಅಂತಾರೆ. ಏನಂತಾರೆ ಅದಕ್ಕೆ? ಆ ಕಾಲಕ್ಕೆ ಏನಂತಾರೆ? ಆತುರ ಕಾಲ. ಇನ್ನೇನು ಪ್ರಾಣ ಡಾಕ್ಟರ್ ಅಂದ್ಬಿಡ್ತಾರೆ, 2.5 ತಾಸಿನಿಂದ ಮನೆ ಕರ್ಕೊಂಡು ಅಂತ ಅರ್ಥ ಕೊಡಬಾರ್ದು. ಹೊರಗಡೆ ತಂದು ದಕ್ಷಿಣಾಮುಖದ ತುಳಸಿ ನೆರಳಲ್ಲಿ ಮರಣ ಹೊಂದ್ಬಿಟ್ರೆ ಸಾಲಿಗ್ರಾಮ ಪ್ರತಿಷ್ಠಾಪನೆ ಮಾಡ್ಬೇಕಂತೆ. ಒಳ್ಳೆ ಹೋಳಿಗೆಯನ್ನ ಮಾಡ್ಬೇಕಂತ. ಆ ಟೈಮಲ್ಲಿ ಬ್ರಾಹ್ಮಣರು ಕರೆಸಿ ಯಥೇಚ್ಛ ಊಟ, ಅವನ ಕೈ ಮುಟ್ಸಿ ದಾನ. ಆತುರ ದಾನ ಅಂತ. ಏನು? ಆತುರ ಸನ್ಯಾಸತ್ವ ಅಂದ್ಬಿಟ್ರು. ಏನು ಇನ್ನೇನು ಈಗ 2 ಕಾಲ ಸಾಧ್ಯ ಸನ್ಯಾಸ ಕೊಟ್ಬಿಡ್ರಿ ಅಂತ. ಆತುರ ಸನ್ಯಾಸ, ಆತುರ ದಾನ. ನಾನೇನು ಸಂಪಾದನೆ ಪೆನ್ಷನ್ ಗಿನ್ಷನ್ ಏನು ಇಟ್ಟೀನಿ ಅದೆಲ್ಲ ಕೊಟ್ಬಿಟ್ರೆ ಬ್ರಾಹ್ಮಣರಿಗೆ ಯಥೇಚ್ಛ ಕರ್ ದಾನ ಕೊಟ್ಬೇಕಂತ. ಅವನ ಕೈ ಮುಟ್ಸೋದು ದಾನ. ಯಾಕೆ ನಾಳೆ ಸತ್ತರೆ ನನಗರ್ಧ ಕಿತ್ಕೊಂಡ್ಬಿಡ್ತಾರೆ ಎಲ್ಲ. ಅಲ್ಲ ಕಡೆ ಸಂಸ್ಕಾರ ಮಾಡ್ಲಿಕ್ಕೆ ಹೋಗಿದ್ದೆ, ಅಣ್ಣ ಕಿವಿಯಾಗಿಂದ ಎಲ್ಲ ಬಿಚ್ಕೊಂಡ್ಬಿಟ್ಟ.
ತಮ್ಮನ ಮಾತ್ರ ಕೊಳಗಿದ ಹಂಗೆ ಸುಟ್ಟಾಕ್ಬಿಟ್ಟದನ್ನ ಆಮೇಲೆ ಬೂದಿ ಹುಡುಕ್ಲಿಕ್ಕತ್ತಾನ ಎಲ್ಲಿ ಬಂಗಾರ ಅಲ್ವೇ ಸಾಧ್ಯ ತಾಯಿಯನ್ನು ವಸ್ತುನೇ ಹೋಯ್ತು, ಆ ಬಂಗಾರದ ಮೇಲೆ ಅಷ್ಟು ಆಸೆ. ನಾನೇ ಕರ್ಮ ಮಾಡಿಸ್ಲಿಕ್ಕೆ ಹೋಗಿದ್ದೆ, ಎಲ್ಲಿ ಅಂತ ಹೇಳೋದಿಲ್ಲ. ನಾವು ಹೋಗಿ ಬಿಡೋ ಮಾರೆ ಕೊಟ್ಟ ಬೇಕಾಷ್ಟು ಕೊಡ್ತಾರೆ, ಬಿಟ್ಬಿಡೋ ಅದನ್ನ ಯಾಕೆ ಕೊಡಿ. ಅವು ಹುಡುಕ್ಲಿಕ್ಕೆ ತಾನೆ ಕೆದ್ರಿಗೆ ಏನು ಸಿಗ್ತದೆ ಅಂತ ಹೇಳಿ. ಯಾಕೆಂದರೆ ಅಷ್ಟು ದುರಾಶೆ ಅದನ್ನು ತಾಯಿಯನ್ನು ವಸ್ತು ಹೋದ್ಮೇಲೆ ಆ ವಸ್ತು ಇದ್ರೇನು. ಅದರಿಂದ ವಿಶೇಷವಾಗಿ ಶ್ರಾದ್ದ ಶುಕ್ಲ ಪಕ್ಷಸ್ಯ ಪೂರ್ವಾನ್ನೇ ಶ್ರಾದ್ದಂ ಕುರ್ಯಾತ್ ದ್ವಿಜೋತ್ತಮ ಕೃಷ್ಣ ಪಕ್ಷಾಯ ಅಪರಾಹ್ನೇತು ರೋಹಿಣ್ಯಂತ ನಲಂಗಯೇತು. ಅದರಿಂದ ಶುಕ್ಲ ಪಕ್ಷದಲ್ಲಿ ಪೂರ್ವಾನ್ನ ಶ್ರಾದ್ದಂ ಕುರ್ಯಾತ್. ಎಲ್ಲರೂ ಕೇಳಿದ್ದೀರಾ? ಶುಕ್ಲ ಪಕ್ಷದಲ್ಲಿ ಪೂರ್ವಾನ್ನದಲ್ಲಿ ಶ್ರಾದ್ದ ಮಾಡಬೇಕಂತೆ. ಅಂದರೆ ನಾಂದಿ ಈಗಿಂದೀವಲ್ಲ, ವೃದ್ಧಿ ಶ್ರಾದ್ದ. ಒಳ್ಳೆ ಮುಂಜಿ ಮದುವೆಗಿದ್ದೀರ ಪೂರ್ವಾನ್ನದ ಚಂದ ಶ್ರಾದ್ದ ನಾಂದಿ ಶ್ರಾದ್ದ ಮಾಡಿಬಿಡೋದು. ಕೃಷ್ಣ ಪಕ್ಷದಲ್ಲಿ ಏನು ಮಾಡಬೇಕು? ಶ್ರಾದ್ದವನ್ನು ಮಾಡಬೇಕು. ಅಪರಾಹ್ನದಲ್ಲಿ ಕೃಷ್ಣ ಪಕ್ಷದಲ್ಲಿ ಅಪರಾಹ್ನ, ಶುಕ್ಲ ಪಕ್ಷದಲ್ಲಿ ಪರಾಹ್ನ. ಪರಾಹ್ನಿಕ ಮತ್ತು ಅಪರಾಹ್ನಿಕ ಅಂತ ಎರಡು ಆಹ್ನಿಕಗಳಿವೆ ಅಂತ ಹೇಳಿದ್ದಾರೆ. ಇದು ನಾರದೀಯ ಬೃಹನ್ನಾರದೀಯ ಪುರಾಣದಲ್ಲಿ ವರ್ಣನೆ ಮಾಡಿದ್ದಾರೆ. ನಲಂಗಯತ್ ಇದನ್ನು ಎಂತಲ್ಲ ಅತಿಕ್ರಮಿಸಬಾರ್ದು. ಇದನ್ನು ಅತಿಕ್ರಮಿಸಿದರೆ ಶಿಕ್ಷೆಗೆ ಗುರಿಪಡಿಸಲಾಗುವುದು. ಇಂಗ್ಲೀಷ್ನಲ್ಲಿ ಹಾಕಿರ್ತಾರಲ್ಲ, ಏನಂತ ಹಾಕಿರ್ತಾರೆ? ಎಸ್, ಇಂಗ್ಲೀಷ್ ಭಾಳ ಬೇಕಾಗ್ತದೆ. ನಮ್ಮಲ್ಲಿ ಅತಿಕ್ರಮಿಸಬಾರ್ದು. ತಮ ಅಂತಂದರೆ ನ ಅತಿಕ್ರಮಣ. ಗುರುಬುದ್ಧಿನ ಅನತಿಕ್ರಮ್ಯ, ಸ್ವಬುದ್ಧಿನ ಅನತಿಕ್ರಮ್ಯ, ಗ್ರಂಥ ಬುದ್ಧಿನ ಅನತಿಕ್ರಮ್ಯ. ಗುರು ಹೇಳ್ಕೊಟ್ಟಿದ್ದೆಲ್ಲ ಹೇಳ್ಕೋಬೇಡ, ನೀ ತಿಳ್ಕೊಂಡಿದ್ದೆಲ್ಲ ಹೇಳ್ಕೋಬೇಡ, ಎಷ್ಟು ಸಮಯಕ್ಕೆ ಅಷ್ಟೇ ಹೇಳಪ್ಪ ಅಂತಂತಾರೆ. ಯಾವತ್ತು ಅತಿಕ್ರಮಿಸಬಾರ್ದು ಅಂತ. ಅತಿಕ್ರಮಿಸಿದರೆ ಶಿಕ್ಷೆಗೆ ಗುರುಪಡಿಸಲಾಗುವುದು. ಹಾಗೆ ಯಾರು ದೇವತೆಗಳನ್ನ, ಗುರುಗಳನ್ನ, ತಂದೆಯನ್ನ, ಗ್ರಂಥವನ್ನು ಎಲ್ಲ ಓದಿ ಮುಗಿಸ್ಬಿಟ್ರಿ ಅಂತ ಅನ್ಬಾರ್ದು ಅಂತ. ಪುರಾಣ ಮಂಗಳ ಆಗೋಯ್ತು, ಆಚಾರ ಬಂದರು, ಶ್ರುತಿ ಚಂದ್ರಿಕ ಮಂಗಳ ಮಾಡಿ ಹೋಗ್ಬಿಟ್ರಂತಿಲ್ಲ, ಸರ್ವತ ಹಸಿದಡ್ಡ ಅವನು. ಆಕೆ ಎಂದೂ ಮುಗಿಯೋದಿಲ್ಲ. ಎಷ್ಟೋ ವಿಚಾರ ತಿಳಿಸ್ಬೇಕು, ಇನ್ನು ಬೇಕಾಷ್ಟು ಕೋಟಿಗಟ್ಟಲೆ ವಯಸ್ಸು ಕೂಡ ಪುರಾಣ ಮುಗಿಯೋದಿಲ್ಲ. ಆದ್ದರಿಂದ ಕುತುಬ್ ಕಾಲ ನಿರ್ಣಯ ಮಾಡ್ತಾ ಇದ್ದಾರೆ. ಕುತುಬ್ ಕಾಲ ಅಂತಂದರೆ ಕುತುಬ್ ಕಾಲ ಭೂತ ವಿದ್ದಾತುಂ ಅಮಾವಾಸ್ಯ ಪ್ರತಿಮನ್ ಮಿಶ್ರಿತಂ ಅಪಿವ ಪಿತ್ರೆ ಕರ್ಮಾಣಿ ವಿದ್ವದ್ಭಿ ಗ್ರಾಹ್ಯ ಕುತುಬ್ ಕಾಲಿಕಾ ಕುಂ ಯತ್ರ ಗೋಪತಿ ಗೋಭಿಃ ಕಾತ್ಸಯೇನ ತತ್ಪತಿ ಕ್ಷಣೆ ಸಕಾಲ ಕುತುಪೋ ನಾಮ ಶ್ರಾದ್ದಂ ತತ್ರ ಪ್ರದೀಯತೆ. ಕು ಯತ್ರ ಗೋಪತಿ ಗೋಭಿಃ ಅಂತಂದ್ರೆ ಕು ಅನ್ನೋ ಶಬ್ದ ಎಲ್ಲಿ ಬರ್ತಾ ಇದೆ, ಅದಕ್ಕೆ ಕುತುಬ್ ಕಾಲ ಅಂತಂದ್ರೆ. ಈ ಕಾಲ ಪಿತೃಗಳಿಗೆ ಮಹಾಶ್ರೇಷ್ಠ. ಏನು? ಪರಮಶ್ರೇಷ್ಠ. ಕುತುಬ್ ಕಾಲ ಅಪರಾಹ್ನ ಬಂದಿರಬೇಕು, ದೌಹಿತ್ರ ಬಂದಿರಬೇಕು, ಕೈಯಲ್ಲಿ ಎಳ್ಳಿಟ್ಕೊಂಡಿರ್ಬೇಕು. ಈ ಮೂರು ಏಕಕಾಲದಲ್ಲಿ ಸೇರಿಬಿಟ್ರೆ ಅದು ಕುತುಬ್ ಕಾಲ ಅಂತಂದ್ಬಿಟ್ಟು. ಇನ್ನು ಸುಲಭ. ಕೂಹು ಪೃಥಿವಿ. ಕೂಹ್ ಅಂದರೆ ಪೃಥಿವಿ, ಗೋಪತಿ ಅಂತಂದರೆ ಸೂರ್ಯ. ಕುತಪೋ ಹಿ ನಾಮ ಪಂಚದಶ ಮುಹೂರ್ತಾತ್ಮಕ. ಪಂಚದಶ, ದಶ ಅಂದರೆ 10, ಪಂಚ ಅಂದರೆ 15 ಮುಹೂರ್ತಾತ್ಮಕ ಸ್ಯ ಅಹ್ನೋ ಅಷ್ಟಮೋ ಮುಹೂರ್ತ ಅಂತ ಏನು ನಿರ್ಣಯ ಕೊಡ್ತಾರೆ ನೋಡಿ, ಬರ್ಕೋಬೇಕು ಇವೆಲ್ಲ. ಸಕಾಲ ಕುತುಪೋ ನಾಮ ಪಿತೃಣಂ ದತ್ತಮ ಅಕ್ಷಯಂ ಅಂತ. ಆ ಕಾಲದಲ್ಲಿ ಏನೇನು ಕೊಡ್ತೀರಾ ಎಲ್ಲವೂ ಅಕ್ಷಯ ಅಂತ. ಅಕ್ಷಯ ಅಂದರೆ ವೃದ್ಧಿ. ಏವಂಚ ಯದ ಅಪರಾಹ್ನೇ ವಿಹಿತಂ ತತ್ ಪರಾನ್ನ ಅಂತರ್ಗತ ಕುತುಬೆ ಕಾರ್ಯ ವಿಧೀಯತೆ. ಕುತುಬ್ ಕಾಲದಲ್ಲೇ ನೀವು ಶ್ರಾದ್ದ ಮಾಡಬೇಕು ಅಂತ. ಮಧ್ಯಾಹ್ನೇ ಸರ್ವದಾ ಯಸ್ಮನ್ ಮಂದಿ ಭವತಿ ಭಾಸ್ಕರ ತಸ್ಮಾತ್ ಅನಂತ ಫಲದಂ ಸತ್ರಾರಂಭೋ ವಿಶಿಷ್ಯತೆ. ಮಧ್ಯಾಹ್ನೇ ಸರ್ವದಾ ಯಸ್ಮನ್ ಮಂದಿ ಭವತಿ ಭಾಸ್ಕರ. ಆದ್ದರಿಂದ ಮಧ್ಯಾಹ್ನ ಕಾಲದಲ್ಲಿ ವಿಶೇಷವಾಗಿ ಯಮಧರ್ಮರಾಜನ ಸಂಚಾರ ಇರುತ್ತಂತೆ. ಯಾವಾಗ? ಒಳ್ಳೆ ಅಪರಾಹ್ನದಲ್ಲಿ ಯಮಧರ್ಮರಾಜನೇ ತಿರುಗ್ತಾ ಇರ್ತಾನೆ. ಬ್ರಾಹ್ಮಣ ಬಂದ ಅಂತಂದರೆ ಯಮಧರ್ಮರಾಜನೇ ಬಂದ ಅಂತ. ಆ ಕಾಲದಲ್ಲಿ ಹಿಂದಿನ ಕಾಲದಲ್ಲಿ ಅಡಿಗೆ ಮಾಡಿಕೊಂಡು ಪರಶಾಲೆ ಅಂತ ಇರ್ತಿತ್ತು. ಏನು? ಪರಶಾಲೆ. ಪರ ಅಂದರೆ ಭಗವದ್ಭಕ್ತರು
ಪರೋ ಭಗವನ್ನಿಷ್ಠ ಅಪರೋ ಪರೋ ಭಗವದ್ವಿಷಯ ಅಪರೋ ಜಗದ್ವಿಷಯ ಅಂತ. ಏನು ಪರೋ ಭಗವದ್ವಿಷಯ ಅಪರೋ ಜಗದ್ವಿಷಯ. ಈ ಪರೋನಾಮ ಅಂತಂದರೆ ಭಗವಂತನ ವಿಷಯ ಸಂಬಂಧವಾಗಿ ತಿರುಗತಕ್ಕಂಥದ್ದು. ಗಂಟು ಇಟ್ಕೊಂಡು ಬರ್ತಾರಂತೆ ಮನೆ ಮುಂದೆ, ಬರೀ ತಿರುಗೋದು. ಹಸುನು ತಿರುಗುತ್ತೆ, ಬ್ರಾಹ್ಮಣನು ತಿರುಗ್ತಾನೆ. ತಿರುಗ್ತಾ ಗಂಟೊಂದು ಇಟ್ಕೊಂಡು ಬೇರೆ 3 ಸುಮ್ಮನೆ ತಿರುಗಲ್ಲ ಅವರು. ಉದ್ಧಾರ ಮಾಡಬೇಕು ಅಂತ ಯಾರು ಯೋಗ್ಯ ಬ್ರಾಹ್ಮಣ ಸಿಗ್ತಾನೆ ಉಪದೇಶ ಮಾಮೂಲು. ವಿಜಯದಾಸರು ಕೂಡ ದ್ವಾದಶ ನಾಮ ಹಚ್ಕೊಂಡು ತಿರುಗ್ತಾ ಇದ್ರಂತೆ. ಒಳ್ಳೆ ಧನುರ್ಮಾಸ ಬಂದಿತ್ತು, ಅಲ್ಲಿ ಹೋದ್ರೆ ಊಟಕ್ಕೆ ಆಗಲೇ ಇಲ್ಲ. ಎಲ್ಲ ತಿಂದಿಗಿಂದೆಲ್ಲ ಮಾಡಿ ಎಲ್ಲ ತಿಂದು ತೆಗ್ಬಿಟ್ರೆಲ್ಲ. ಸುಸ್ತಾಗಿ ತುಳಸಿ ಗಿಡಕ್ಕೆ ಮಲಗಿಬಿಟ್ಟಿದ್ದು. ರಂಗೋಲಿ ಹಾಕಿತ್ತು, ಒಳ್ಳೆ ತಂಪು ಗಾಳಿ ಬರ್ತಿತ್ತು. ಕುದುರೆ ಮೇಲೆ ಬಂದ ಯಜಮಾನ, ಎಬ್ಬಿಸಿ ಓಡಿಸ್ರು, ನಾ ಮಲಗಬೇಕು ಆ ಜಾಗದಲ್ಲಿ ಅಂತ. ಯಜಮಾನ ಉಪವಾಸದಲ್ಲಿ ಇದ್ರೆ ಬರ್ತದೆ ಮನುಷ್ಯ. ಉಪವಾಸ ಎಲ್ಲ ದುಡ್ಡು ಎಲ್ಲ. ಅವರು ವಿಜಯದಾಸರು ಊಟಕ್ಕೆ ಬಾಪ ಎಲ್ಲಿ ಕರೀತಾರೋ ಅಂತ ಕಾಯ್ಕೊಂಡು ಕೊಡ್ತಿದ್ರು. ಕೆಲಸ ಮಾಡೋದು ಸಹಿತ ಬಾ ಅಂತ ಕರಿಬೇಕಂತ. ಯಾರನ್ನ ಕರೆದ್ರೆ ಮಾತ್ರ ಊಟಕ್ಕೆ ಕೊಡ್ಬೇಕು ಅವರು. ಆಮಂತ್ರಮನ್ನ ಭೋಜ್ಯಾತ್ ಹೇಳಿ, ಆಮಂತ್ರಣವಿಲ್ಲದೆ ಭೋಜನ ಮಾಡಬಾರ್ದು, ಆಮಂತ್ರಿತವಿಲ್ಲ ಮನೆಗೆ ಹೋಗಬಾರ್ದು ಅಂತ. ಆಮಂತ್ರಣ ಅಂದರೆ ಕರೆದಿರಬೇಕು, ಮಂತ್ರವಿಲ್ಲದೆ ಅನ್ನ ತಿನ್ನಬಾರ್ದು, ಕೇವಲ ಹೋಟೆಲ್ ತಿನ್ನಬಾರ್ದು ಅಂತ ಅರ್ಥ. ಹಾಗೆ ವಿಜಯದಾಸರು ಕರೀಲೇ ಇಲ್ಲ ಮನೆ. ಒಂದು ಸುಸ್ತಾಗಿ ಹಾಗೆ ದ್ವಾದಶ ಅಂಗಾರಕ್ಷಣೆ ತಿಲ್ಲೇ ಇಲ್ಲ, ಬರೀ ದ್ವಾದಶ ಮಾಡಿಕೊಂಡು ಸುಸ್ತಾಗಿ ಆ ತುಳಸಿ ಕಟ್ಟೆಗಳು ಮಲಗಿದ್ರಂತೆ. ಯಜಮಾನ ಊಟಾಗಿ ಕುದುರೆ ಮೇಲೆ ತಿರುಗಾಡ್ಕೊಂಡ್ಬಂದಂತೆ. ಎಷ್ಟು ಚೆನ್ನಾಗಿದೆ ಮನೇಲಿ ಜಾಗ, ಎಬ್ಬಿಸಿ ಓಡಿಸಿರೋಣ ಅಂದ್ಬಿಟ್ಟು. ಯಾರನ್ನ ವಿಜಯದಾಸ ಓಡಿಸ್ಬಿಟ್ರಂತೆ. ಪಾಪ ನಿದ್ರೆ ಏನು ಮಾಡ್ತಾರೆ, ಯಾರು ಪ್ರತಿರೋಧ ಮಾಡಿ, ಎಲ್ಲವೂ ಪರಮಾತ್ಮನಿಂದ ನಡೀತಾ ಇದೆ ಅಂತ ಅಂದ್ಕೊಂಡಿದ್ದು. ಏನೋ ಪ್ರತಿರೋಧ ಮಾಡೋಂಗಿಲ್ಲ, ಹಾಗೆ ಹೋಗ್ತಾಯಿದ್ರು. ಒಬ್ಬರು ಗಂಡ ಹೆಂಡತಿ ಧನುರ್ಮಾಸ ಅಂತೆ. ಯಾರು ಬ್ರಾಹ್ಮಣ ಸಿಗ್ತಾರೆ, ಒಳ್ಳೆ ಹುಗ್ಗಿ ಮಾಡಿಬಿಟ್ಟಿದ್ದೀವಿ ಅಂತ ಹೇಳಿ ಒಳ್ಳೆ ಕಂಚಿನಲ್ಲಿ ಹುಗ್ಗಿ ಫಸ್ಟ್ ಕ್ಲಾಸ್ ತುಪ್ಪ ಗಿಪ್ಪ ಹಾಕಿ ಮಾಡ್ಕೊಂಡು ಕಾಯ್ಕೊಂಡು ಕೂತಿದ್ರಂತೆ ಅಲ್ಲಿ ಪ್ರಾತಃ ಕಾಲದಲ್ಲಿ. ಈ ಬ್ರಾಹ್ಮಣ ನೋಡ್ಕೊಂಡು ನನಗೆ ಸ್ನಾನನೇ ಮಾಡಿಲ್ಲ, ಹಿಂದೆ ಹಚ್ಕೊಂಡು ದ್ವಾದಶನ ಮಗಿ ಕಾಣ್ತಾ ಇದೆ. ಅವ್ರು ಬಂದು ಏನಪ್ಪ ಭೋಜನ ಮಾಡ್ತೀನಿ ಅಂದ್ರಂತೆ. ಸದ್ಯ ಕೇಳಿದ್ರಲ್ಲಪ್ಪ ಸಾಕು ಅವ್ರು ಮಾಡ್ತೀನಂತೆ. ಊಟಕ್ಕೆ ಕೂತ ಇಡೀ ಅವ್ರು ಉಳಿಸ್ಲೇರಂತೆ, ಎಲ್ಲ ತಿಂದಾಕ್ಬಿಟ್ನಂತೆ. ಯಾರು ವಿಜಯದಾಸರು ಅವ್ರಂದ್ರಂತೆ, ತಾವು ತಿನ್ನೋದಕ್ಕಿಂತ ಮಾಡಿದ್ದೆಲ್ಲ ಖರ್ಚಾಗ್ಬಿಡ್ತಲ್ಲ, ಭಾಳ ಆನಂದ ಆಗ್ಬಿಡುತ್ತೆ. ಯಾರಿಗೆ ಅಡುಗೆ ಹೆಂಡತಿ ಮಾಡಿರ್ತಾಳೆ, ಆ ಖರ್ಚಾಗ್ಬಿಟ್ರೆ ಊಟ ಮಾಡಿದಷ್ಟೇ ಸಂತೋಷ ಆಗುತ್ತಂತೆ. ಏನ್ರಿ ಹಬ್ಬ ಅಂದರೆ ತಿನ್ಬಿಟ್ರೆ ಅಂತಂದರೆ ಅದ್ಭುತವಾಗಿದೆ ಅಡಿ ಆನಂದವೇ ಕೊಡುತ್ತಂತೆ. ಎಲ್ಲ ತಿಂದಾಕಿ ಉಳಿಸ್ಲೇ ಇಲ್ಲ ಅಂತವ್ರಿಗೆ. ಯಾರಿಗೆ ವಿಜಯದಾಸರಿಗೆ. ಎಲ್ಲಿ ಹೊಟ್ಟಿಯಪ್ಪ ಅಂದರೆ ಕಾಲ್ನಡಿಗೆಯಲ್ಲಿ ಕಾಶಿಗೆ ಹೊಟ್ಟಿದ್ದೇನಂತೆ. ವಾರಣಾಸಿಯ ಯಾತ್ರೆ 3 ಬಾರಿ ಮಾಡಿ ಮಾರಪಿತನೊಲುಮೆಯನು ಪಡೆದು ಮುರಾವತಾರದ ಮಧ್ವಮುನಿರಾಯರ ಚಾರು ಚರಣವನು ಭಜಿಸಿ ಇವರ ಸ್ಮರಣೆಯೇ ಸ್ನಾನ, ಇವರ ಸ್ಮರಣೆಯೇ ಧ್ಯಾನ, ಇವರ ಸ್ಮರಣೆಗೆ ಅಮೃತ ಪಾನ. 3 ಬಾರಿ ಕಾಶಿ ಯಾತ್ರೆಯ ಮಾಡಿ ಅಂತ ಹೇಳಿ 3 ಸಲ ಕಾಲ ನಡ್ಕೊಂಡೋದಂತೆ. ನಡ್ಕೊಂಡೋಗಿದ್ದು ಪುಣ್ಯ ಹಾಗೆ ದಾರಿ ಎರೆದ್ಬಿಟ್ರಂತೆ ಆ ದಂಪತಿಗಳು. ಏನು ಒಪ್ಪತ್ತು ಊಟಕ್ಕೆ ಹಾಕಿದ್ದಕ್ಕೆ ಹಸಿದ ಬ್ರಾಹ್ಮಣನಿಗೆ 3 ಬಾರಿ ನಡ್ಕೊಂಡ್ಬಂದಿದ್ದು ಕಾಶಿ ಯಾತ್ರೆ ಫಲವನ್ನು ಹಾಗೆ ಕೊಟ್ಬಿಟ್ರಂತೆ ನಮ್ಮ. ಅದಕ್ಕೆ ತ್ಯಾಗ ಭೋಗ ಸಮಾಯುಕ್ತಂ ಭಾಗಣ್ಣಾರೆ ಗುರುಮುಗಿ. ಮೊದಲು ತ್ಯಾಗ, ಆಮೇಲೆ ಭೋಗ. ಮೊದಲು ತ್ಯಾಗ ಮಾಡಬೇಕು. ಎಷ್ಟು ಅರ್ಥ ಇದೆ. ಆದ್ದರಿಂದ ಸಮಯ ಮೀರ್ತಾ ಇದೆ. ಕುತುಬ್ ಕಾಲದಲ್ಲಿ ಮಾಡ್ತಕ್ಕಂಥ ಸರಿಯಾದ ಸಮಯದಲ್ಲಿ ಮಾಡದೇ ಇದ್ದರೆ ಶ್ರಾದ್ದ ಏನಾಗುತ್ತೆ, ಅದು ನರಕ ಪ್ರಾಪ್ತಿಗೆ ಕಾರಣ ಆಗಿದೆ. ಅದಕ್ಕೆ ಕಾಲ ಸ್ಥಿತಿ ಬರುವಂತೋ ಕಾಲಮುಖಿ ಕಾಲವಸ್ತು ಅಂತ ಹೇಳಿದ್ದಾರೆ. ಕಾಲಕ್ಕೆ ಭಾಳ ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ. ಕಾಲನಾಮಕ ವಿಜಯ ವಿಠಲ ನಿನ್ನ ಕಾಲ ಎರಗ್ತೀನಪ್ಪ ಅಂತ ನೋಡಿ. ಕಾಲನಾಮಕ ವಿಜಯ ವಿಠಲ ನಿನ್ನ ಕಾಲ ಎರಗ್ತೀನಪ್ಪ. ತವ ದಾಸೋಹಂ ಕಾಲಾತ್ಮಕ, ಕಾಲ ಪ್ರವರ್ತಕ, ಕಾಲ ನಿವರ್ತಕ, ಕಾಲಾಂತರ್ಗತ, ಕಾಲಾತೀತ, ಕಾಲೋತ್ಪಾದಕ. ಏನ್ ದಾಸೋಹಂ ತವ ದಾಸ, ಏನು ಅದ್ಭುತ ಎಲ್ಲ ತಿಳಿಸ್ಬಿಟ್ಟಿದ್ದಾರೆ ಮಹಾನುಭಾವರು. ಆ ಕಾಲಕ್ಕೆ ಪ್ರಶಸ್ತಿ ಕೊಡಬೇಕು. ವಿಶೇಷವಾಗಿ ಚತುರ್ಥೆ ಪ್ರಹರೇ ಪ್ರಾಪ್ತೆ ಯಶ್ರಾದ್ದಂ ಕುರುತೆ ನರಃ ಅಸುರಂ ತದ್ಭವೇ ಶ್ರಾದ್ದಂ ದಾತಾಚ ನರಕಂ ವ್ರಜೇತು. ಚತುರ್ಥ ಪ್ರಹರದಲ್ಲಿ ಯಾರು ಶ್ರಾದ್ದ ಮಾಡಿಬಿಟ್ರು ಅಂತಂದರೆ ಅದು ಯಾರು ತಿಂತಾರಂತೆ,
ಅಸುರರೇ ಬಂದು ತಿಂತಾರಂತೆ. ಹಿಂಗೆ ಹಸುರು ತಿಂದು ಹೋಗ್ಬಿಟ್ರು ಅಂತಂದರೆ ಪಿತೃದೇವತೆಗಳಿಗೆ ನರಕವೇ ಕೊಡ್ತಾರಂತೆ, ಎಳ್ಕೊಂಡು ಹೋಗ್ಬಿಡ್ತಾರಂತೆ. ನೀನು ಬೆಳೆಸಿದ್ದು ನಿಮ್ಮ ಮಕ್ಕಳನ್ನ ಅಂತಂತಾರೆ. ಏನು ಈ ಸಂಸ್ಕಾರ ಕೊಟ್ಟು ಹೋಗಿದ್ಯಾ ನಡಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಕಾಲನವರು ಕರೆ ಬಂದರೆ ಏನು ಪೇಳಲಿ ಸೊಲ್ಲ, ಅಂತಕನ ದೂತಕರಿಗೆ ಕಿಂಚಿತ್ತೂ ದಯಬಾರದು. ಅವ್ರು ದಯ ಅನ್ನೋದೇ ಇಲ್ಲಂತ ಯಾರಿಗೆ? ದೂತಕರಿಗೆ. ಆದ್ದರಿಂದ ನಾವು ಈ ಬದುಕಿರುವಾಗ ನಾವು ಧರ್ಮ ಮಾಡಿ ಇನ್ನೊಬ್ಬರು ಧರ್ಮ ಮಾಡಿಸ್ಬೇಕು ಅಂತ ಇದೆ. ಸಾಕಷ್ಟು ವಿಚಾರ ಇದೆ. ಯಾಕಂದರೆ ಇದರೆಲ್ಲ ಇವೆಲ್ಲ ಸ್ಮೃತಿ ಚಂದ್ರಿಕಾ ಅನ್ನೋದು ಕಥಾಭಾಗ ಇರೋದಿಲ್ಲ. ಇದರಲ್ಲಿ ಯಾವುದು ಇತಿಹಾಸ ಕಥೆ ಇರೋದು ಎಲ್ಲವೂ ಕೂಡ ತತ್ವಗಳು ಅಡಗಿರುತ್ತೆ. ತತ್ವ ಅಂತಂದರೆ 4 ತತ್ವಗಳು ಅಂತ ಹೇಳಿದ್ದಾರೆ. ನಾರಾಯಣ ತತ್ವ, ಲಕ್ಷ್ಮೀ ತತ್ವ, ಯೋಗಿ ತತ್ವ, ಅಯೋಗಿ ತತ್ವ ಅಂತ 4 ತತ್ವಗಳನ್ನು ತಿಳ್ಕೊಂಡವರೇ ವಿಶೇಷವಾದ ಸಾಧಕರು ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಾಳೆ ದಿವಸ ನಾವು ಭಾಗೀರಥಿ ಅಂತಾರೆ. ಕುತುಪ್ ಅಂದರೆ ವಿಶೇಷವಾಗಿ ಕರು ಕುಡಿದ ಬಿಟ್ಟ ಹಾಲು, ಭಾಗೀರಥಿ, ಜೇನುತುಪ್ಪ, ರೇಷ್ಮೆ ವಸ್ತ್ರ, ಮಗಳ ಮಗ, ಕುತುಬ್ ಕಾಲ ಎರಡೂ ಕೂಡ 7 ಅಪವಿತ್ರವಾದ, ಅದು ಅತಿ ಪವಿತ್ರವಾದ ಶ್ರಾದ್ದಕ್ಕೆ ಯಾವುದು? ಕರು ಕುಡಿದ ಹಾಲು ಬಿಡಬೇಕಂತ. ಚೆನ್ನಾಗಿ ಕುಡಿದು ಬಿಟ್ಬಿಟ್ರೆ ಅದು ಕುತುಬ್ ಕಾಲಕ್ಕೆ ಸಮಾನ ಆ ಹಾಲು. ಈಗ ಡೈರಿ ಅಂತ ತರ್ತೀವಿ, ಯಾರು ಕುಡಿದಿದೆ ಬಿಟ್ಟಿದೆ, ಹೋಗಿ ಕರಾಸ್ ಮುಗೀತು. ಅದು ಕರು ಹಸು ಇಲ್ಲೇ ಇಲ್ಲ. ಯಾವುದು? ಅದೇ ಕರು ಹಾಲು. ಭಾಗೀರಥಿ ಯಾವುದು? ಒಳ್ಳೆ ಭಾಗೀರಥಿ ಜಲ ತರಬೇಕಂತ. ಜೇನುತುಪ್ಪ, ಒಳ್ಳೆ ಜೇನುತುಪ್ಪ, ಮಧು ವಾತಾವೃತಾಯತೆ ಅಂತ. ಮತ್ತು ರೇಷ್ಮೆ ವಸ್ತ್ರ ಅಂತ, ಒಳ್ಳೆ ರೇಷ್ಮೆ ವಸ್ತ್ರ ತರಬೇಕು. ಮತ್ತು ಇಲ್ಲ ಅಂದರೆ ಕಾರ್ಪಾಸ ವಸ್ತ್ರ. ಏನಂತಾರೆ? ಒಳ್ಳೆ ರೇಷ್ಮೆ ಇಲ್ಲ ಕಾರ್ಪಾಸ ಅಂದರೆ ಒಳ್ಳೆ ಹತ್ತಿಯಿಂದ, ಕಪಾಸ್ ಅಂತ ಕರೀತಾರೆ. ಒಳ್ಳೆ ಅರಳುತ್ತೆ, ನರ್ಮದಾ ಕಪಾಸ್ ಅಂತಾರೆ. ನರ್ಮದಾ ಅಂದರೆ ಇಷ್ಟು ಅಗಲ ಅರಳುತ್ತಂತಾರೆ ಹತ್ತಿ. ಆ ಹತ್ತಿಯಿಂದ ಮಾಡಿದ ವಸ್ತ್ರ. ಇಲ್ಲ ಮಗಳ ಮಗ ಅಂದ್ಬಿಟ್ಟು, ಮಗಳ ಮಗ ಅಂದರೆ ದೌಹಿತ್ರ. ಇನ್ನೊಂದು ಈ ರೀತಿ 7 ಏಕಕಾಲದಲ್ಲಿ ಸೇರಿಬಿಟ್ರೆ ಅದಕ್ಕೇನಂತಾರೆ? ಸರಳವಾಗಿ ಕುತುಬ್ ಕಾಲ ಅಂತ. ಇನ್ನು ಮುಂದಿನ ವಿಷಯ ಸಾಯಾನ್ಯ ಸ್ತ್ರೀ ಮುಹೂರ್ತಸ್ಯ ಶ್ರಾದ್ದಂ ತತ್ರ ನಕಾರ ಯತ್ ರಾಕ್ಷಸೀ ನಾಮ ಸಾವೇಳ ಗರ್ಹಿತ ಸರ್ವಕರ್ಮಸು ಅಂತೇಳಿ. ಅದಕ್ಕೆ ರಾಕ್ಷಸೀ ನಾಮ ಅಂತಂದ್ಬಿಟ್ಟು ಅತಿ ಕಾಲ ಮೀರಿಬಿಟ್ಟು ಒಂದು 2 ಗಂಟೆ ಊಟಕ್ಕೆ ಹಾಕಿಬಿಟ್ರು ಅಂತಂದರೆ ಅದು ನರಕ ರಜಕ್ಕೆ ಹೋಗ್ಬಿಡ್ತಾರೆ. ಆದಷ್ಟು ಬೇಗ ಶುರು ಮಾಡಬೇಕು ಅಂತಂತಾರೆ. ನಾಳೆ ಕಾಲ ಅತೀತದ ಬಗ್ಗೆ ದೋಷ ಏನು ಮಾಡಿ ಹೇಗತ್ತೆ ನಾಳೆ ದಿವಸ ತಿಳ್ಕೊಳ್ಳೋಣ. ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು. ಆಂಜನೇಯ ವರದ ಗೋವಿಂದ, ಪ್ರಹ್ಲಾದ ವರದ ಗೋವಿಂದ, ನಮ ಪಾರ್ವತಿಪತೆ.